ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಕ್ವೆಸ್ಟ್. ಈ ತರಗತಿಯಲ್ಲಿ ನಾವು 20ನೇ ಮೇ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲಾ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ. At the end of the presentation, we will have given InQuest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 163, and we appreciate Sushmita, Narasareddy, Veerashiva, Ishappa, Anjali, Ajay, Harish, Basamma, Girish, Devraj, and many others also have given correct answers. Thank you very much for your participation. With this, let's get into the first article. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ 7ನೇ ವಾರ್ಷಿಕ ಸಭೆ ಅಥವಾ 7th ಆನ್ಯುವಲ್ ಮೀಟಿಂಗ್ ಆಫ್ ದಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ 7th ಮೀಟಿಂಗ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ ಸದಸ್ಯ ರಾಷ್ಟ್ರಗಳ ರೆಪ್ರೆಸೆಂಟೇಟಿವ್ಸ್. ಸೊ ಸದಸ್ಯ ರಾಷ್ಟ್ರಗಳ ರೆಪ್ರೆಸೆಂಟೇಟಿವ್ಸ್ ನ ನಾವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ ಗವರ್ನರ್ಸ್ ಅಂತ ಕರಿತೀವಿ. ಸೊ ಈ ಗವರ್ನರ್ಸ್ ಯಾರಾಗಿರ್ತಾರೆ ಅಂದ್ರೆ ಸಾಮಾನ್ಯವಾಗಿ ಆ ರಾಷ್ಟ್ರದ ಫಿನಾನ್ಸ್ ಮಿನಿಸ್ಟರ್ಸ್ ಅಥವಾ ಆರ್ಥಿಕ ಸಚಿವರು ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಸ್ ನ ಗವರ್ನರ್ಸ್ ಆಗಿ ಫಂಕ್ಷನ್ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ 7ನೇ ವಾರ್ಷಿಕ ಸಭೆಯಲ್ಲಿ ಭಾರತ ರಾಷ್ಟ್ರದಿಂದ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಇದ್ರ ಜೊತೆಗೆ ಬೇರೆ ಬೇರೆ ಮೆಂಬರ್ ಕಂಟ್ರೀಸ್ ಆಗಿರ್ತಕ್ಕಂಥ ಬ್ರೆಜಿಲ್, ಚೈನಾ, ರಷ್ಯಾ ಮತ್ತೆ ಸೌತ್ ಆಫ್ರಿಕಾದ ಗವರ್ನರ್ಸ್ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಈ ವರ್ಷದ ಒಂದು ವಿಶೇಷತೆ ಏನು ಅಂದ್ರೆ ನ್ಯೂಲಿ ಜಾಯಿಂಟ್ ಮೆಂಬರ್ಸ್ ಅಥವಾ ಹೊಸದಾಗಿ ಸೇರಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳಿಂದ ಅಂದ್ರೆ ಬಾಂಗ್ಲಾದೇಶ ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಂದ ಕೂಡ ಈ ಒಂದು ಸಭೆಯಲ್ಲಿ ಪಾರ್ಟಿಸಿಪೇಷನ್ ಮಾಡಿರ್ತಾರೆ. ಸೊ ಈ ಒಂದು ಸಭೆಯನ್ನ ಹೋಸ್ಟ್ ಮಾಡಿರೋರು ಅಥವಾ ಆತಿಥ್ಯವನ್ನ ವಹಿಸಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಭಾರತ ರಾಷ್ಟ್ರ ಈ ಸಭೆಯ ಆತಿಥ್ಯವನ್ನ ವಹಿಸಿರುತ್ತೆ. ಮತ್ತೆ ಈ ಚೇರ್ ಪರ್ಸನ್ ಕೂಡ ಅಥವಾ ಚೇರ್ ಕಂಟ್ರಿ ಕೂಡ ಭಾರತ ರಾಷ್ಟ್ರ ಆಗಿರುತ್ತೆ. ಸೊ ಅದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಈ ಒಂದು ಸಭೆಯ ಥೀಮ್ ಏನಾಗಿರುತ್ತೆ ಅಂದ್ರೆ ಆಪ್ಟಿಮೈಸಿಂಗ್ ಡೆವಲಪ್ಮೆಂಟ್ ಇಂಪ್ಯಾಕ್ಟ್ ಅನ್ನೋ ಒಂದು ಥೀಮ್ ನ ಆಧಾರದ ಮೇಲೆ ಈ ಒಂದು ಸಭೆಯನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಡ್ಯೂ ಟು ಕೊರೋನಾ ಇತ್ತೀಚೆಗೆ ಆಗಿರ್ತಕ್ಕಂಥ ಎಕನಾಮಿಕ್ ಸ್ಲೋ ಡೌನ್ ಏನಿದೆ ಅದನ್ನ ಹೇಗೆ ಇಂಪ್ರೂವ್ ಮಾಡೋದು ಅನ್ನೋದನ್ನ ಪ್ರಮುಖವಾಗಿ ಇಲ್ಲಿ ಡಿಸ್ಕಸ್ ಮಾಡಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಈ ವರ್ಷದ ಥೀಮ್ ಆಪ್ಟಿಮೈಸಿಂಗ್ ಡೆವಲಪ್ಮೆಂಟ್ ಇಂಪ್ಯಾಕ್ಟ್ ಅಂತ ಇಟ್ಕೊಂಡಿರ್ತಾರೆ. ಸೊ ಹಾಗಿದ್ರೆ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದೊಂದು ಮಲ್ಟಿ ಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರೋರು ಯಾರು ಅಂದ್ರೆ ಬ್ರಿಕ್ಸ್ ದೇಶಗಳು ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಬ್ರಿಕ್ಸ್ ರಾಷ್ಟ್ರಗಳು ಯಾವ್ದಾದ್ರು ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾ ಆಗಿರ್ತವೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 2014ರಲ್ಲಿ. ಇದರ ಮೇನ್ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ನಡೀತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಸ್ ಅಥವಾ ಮೂಲ ಸೌಕರ್ಯಗಳ ಅಭಿವೃದ್ಧಿ ಏನಿರುತ್ತೆ ಸೊ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಫಂಡ್ ಮಾಡ್ತಕ್ಕಂಥ ಕೆಲಸವನ್ನ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ ವತಿಯಿಂದ ಮಾಡಬಹುದಾಗಿರುತ್ತೆ. ಸೊ ದೋ ದಿ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 2014. ಸೊ ಇದರ ಸ್ಥಾಪನೆ 2014ರಲ್ಲಿ ಆದರೂ ಕೂಡ ಇದು ಕಾರ್ಯರೂಪಕ್ಕೆ ಬಂದಿದ್ದು ಅಥವಾ ಆಪರೇಷನಲೈಸ್ ಆಗಿರ್ತಕ್ಕಂಥದ್ದು 2015ರಲ್ಲಿ ಆಗಿರುತ್ತೆ. ಸೊ ಈ ಒಂದು ಬ್ಯಾಂಕ್ ನ ಹೆಡ್ ಕ್ವಾರ್ಟರ್ಸ್ ಚೈನಾದಲ್ಲಿರ್ತಕ್ಕಂಥ ಶಾಂಘೈನಲ್ಲಿ ನಾವು ನೋಡಬಹುದಾಗಿರುತ್ತೆ. So with this, last year ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಗೆ ಹೊಸ ಮೆಂಬರ್ಸ್ ಆಡ್ ಆಗಿರ್ತಾರೆ. ಸೊ ಇದು ನಿಮ್ಗೆ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುತ್ತೆ. ಸೊ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಗೆ ಆಡ್ ಆಗಿರ್ತಕ್ಕಂಥ ಅಥವಾ ಸೇರಿರ್ತಕ್ಕಂಥ ಹೊಸ ರಾಷ್ಟ್ರಗಳು ಯಾವ್ಯಾವು ಅಂದ್ರೆ 4 ಕಂಟ್ರೀಸ್ ಇದರಲ್ಲಿ ಸೇರಿರ್ತವೆ. ಅವು ಯಾವ್ಯಾವು ಅಂದ್ರೆ ಬಾಂಗ್ಲಾದೇಶ, UEA, ಈಜಿಪ್ಟ್ ಮತ್ತೆ ಉರುಗ್ವೆ. ಸೊ ಈ ಒಂದು ಅಸೋಸಿಯೇಷನ್ ಗೆ ಜಾಯ್ನ್ ಆಗಿರುತ್ತೆ. ಸೊ ಭಾರತ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗೆ ಎಷ್ಟು ಪ್ರಾಜೆಕ್ಟ್ಸ್ ಗೆ NDB ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಅನುಮೋದನೆ ಸಿಕ್ಕಿರುತ್ತೆ ಅಂದ್ರೆ 21 ಪ್ರಾಜೆಕ್ಟ್ಸ್ ಗೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಅನುಮೋದನೆಯನ್ನ ಕೊಟ್ಟಿರ್ತಾರೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಬ್ರಿಕ್ಸ್ ಸಮಿಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಬ್ರಿಕ್ಸ್ ಸಮಿಟ್ ಮುಂದಿನ ತಿಂಗಳಲ್ಲಿ ನಡೀತಕ್ಕಂತ ಒಂದು ಚಾನ್ಸಸ್ ಇದೆ. ಸೊ ಅದಕ್ಕಿಂತ ಮುಂಚೆ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಏನೇನ್ನ ಡಿಸ್ಕಸ್ ಮಾಡಬೇಕು ಅನ್ನೋದನ್ನ ಮುಂಚೆನೆ ಡಿಸೈಡ್ ಮಾಡ್ಲಾಗತ್ತೆ. ಸೊ ಇದರ ಸಲುವಾಗಿ ಫಾರಿನ್ ಮಿನಿಸ್ಟರ್ಸ್ ಅಥವಾ ವಿದೇಶಾಂಗ ಸಚಿವರು ಯಾರ್ಯಾರು ಇರ್ತಾರೆ ಅಂದ್ರೆ ಬ್ರಿಕ್ಸ್ ಗೆ ಸಂಬಂಧಪಟ್ಟಂತ ವಿದೇಶಾಂಗ ಸಚಿವರು ಯಾರ್ಯಾರು ಇರ್ತಾರೆ ಸೊ ಅವರೆಲ್ಲ ಸಭೆಯನ್ನ ಸೇರಿರ್ತಾರೆ. ಸೊ ಆ ಒಂದು ಸಭೆಯ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆ ಸಭೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ರಿಕ್ಸ್ ಫಾರಿನ್ ಮಿನಿಸ್ಟರ್ಸ್ ಮೀಟ್ ಅಂತ ಕರಿತೀವಿ. ಸೊ ಈ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಸ್ ಆಗಿರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳು. ಸೊ ಇದೊಂದು ಫಾರಿನ್ ಮಿನಿಸ್ಟರ್ಸ್ ಮೀಟ್ ಆಗಿರೋದ್ರಿಂದ ಆಯಾ ರಾಷ್ಟ್ರಗಳ ಫಾರಿನ್ ಅಫೇರ್ಸ್ ಮಿನಿಸ್ಟರ್ಸ್ ಯಾರ್ಯಾರು ಇರ್ತಾರೆ ಸೊ ಅವರು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ.
ಅಂತಾರೆ. ಸೊ ಬ್ರಿಕ್ಸ್ ರಾಷ್ಟ್ರಗಳಾಗಿರ್ತಕ್ಕಂಥ ಭಾರತ, ಚೈನಾ, ರಷ್ಯಾ, ಬ್ರೆಜಿಲ್ ಮತ್ತು ಸೌತ್ ಆಫ್ರಿಕಾದ ಫಾರಿನ್ ಅಫೇರ್ಸ್ ಮಿನಿಸ್ಟರ್ಸ್ ಈ ಒಂದು ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಮುಂದೆ ನಡೀತಕ್ಕಂಥ ಬ್ರಿಕ್ಸ್ ಸಮಾವೇಶದಲ್ಲಿ ಏನನ್ನ ಡಿಸ್ಕಸ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಲಾಗುತ್ತೆ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈ ಬ್ರಿಕ್ಸ್ ಸಮಿಟ್, ಮುಂದಿನ ಬ್ರಿಕ್ಸ್ ಸಮಿಟ್ ಅಂತಕ್ಕಂಥದ್ದು ಚೈನಾದಲ್ಲಿ ನಡೀತಕ್ಕಂಥ ಒಂದು ಬ್ರಿಕ್ಸ್ ಸಮಿಟ್ ಆಗಿರುತ್ತೆ. ಚೈನಾದಲ್ಲಿ ನಡೀತಾ ಇದ್ರು ಇದನ್ನ ವರ್ಚುವಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಬ್ರಿಕ್ಸ್ ಸಮಿಟ್ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಈ ಬ್ರಿಕ್ಸ್ ಅಸೋಸಿಯೇಷನ್ ಏನಿರುತ್ತೆ ಇದರ ಅಧ್ಯಕ್ಷ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಸೊ ಚೇರ್ ಕಂಟ್ರಿ ಈಸ್ ಚೈನಾ ಆಗಿರುತ್ತೆ. ಹೋಸ್ಟಿಂಗ್ ಅಂಡ್ ಚೇರ್ ಕಂಟ್ರಿ ಎರಡೂ ಕೂಡ ಚೀನಾ ಆಗಿರುತ್ತೆ. ಸೊ ಇವಾಗ ಎರಡು ಕಾಂಪೊನೆಂಟ್ ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಒಂದು ಮುಂದೆ ನಡೀತಕ್ಕಂತ ಅಂದ್ರೆ ಮುಂದಿನ ತಿಂಗಳು ನಡೀತಕ್ಕಂತ ಒಂದು ಸಮ್ಮಿಟ್ ಅಥವಾ ಶೃಂಗಸಭೆ ಅಂತ ನಾವೇನ್ ಕರಿತೀವಿ. ಅದಾದ್ಮೇಲೆ ಇವಾಗ ನಡೀತಾ ಇರ್ತಕ್ಕಂತ ಬ್ರಿಕ್ಸ್ ಫಾರಿನ್ ಮಿನಿಸ್ಟರ್ಸ್ ಮೀಟ್ ಅಥವಾ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ ಆಗಿರುತ್ತೆ. ಸೊ ಇವೆರಡೂ ಸಭೆಗಳ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಚೈನಾದ ಫಾರಿನ್ ಮಿನಿಸ್ಟರ್ ವಾಂಗ್ ಇ ಅಂತಕ್ಕಂಥವ್ರು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ವಹಿಸ್ತಾ ಇದ್ದಾರೆ. ಸೊ ಚೈನಾದ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ವಾಂಗ್ ಇ ಅಂತಕ್ಕಂಥವ್ರು ಎರಡರ ಅಧ್ಯಕ್ಷತೆ ಯಾವ್ದ್ಯಾವ್ದು ಶೃಂಗಸಭೆ ಆಗಿರ್ಬೋದು ಮತ್ತೆ ವಿದೇಶಾಂಗ ಸಚಿವರ ಸಭೆ ಆಗಿರ್ಬೋದು ಎರಡರ ಅಧ್ಯಕ್ಷತೆಯನ್ನ ಇವರು ವಹಿಸ್ತಾ ಇದ್ದಾರೆ. ಸೊ ಈ ವರ್ಷ ನಡೀತಕ್ಕಂಥ ಒಂದು ಬ್ರಿಕ್ಸ್ ಸಭೆಗೆ ಒಂದು ಹೊಸ ಟೈಟಲ್ ಅನ್ನ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ದಿ ನ್ಯೂ ಅಪ್ಡೇಟ್ ದಟ್ ಯು ನೀಡ್ ಟು ರಿಮೆಂಬರ್. ಸೊ ಇನ್ಮೇಲೆ ನಡೀತಕ್ಕಂಥ ಬ್ರಿಕ್ಸ್ ಸಮಿಟ್ ನ ನಾವು ಬರೀ ಬ್ರಿಕ್ಸ್ ಸಮಿಟ್ ಅಂತ ಕರೆಯಲ್ಲ, ಬ್ರಿಕ್ಸ್ ಪ್ಲಸ್ ಸಮಿಟ್ಸ್ ಅಂತ ಕರಿತೀವಿ ಅಥವಾ ಬ್ರಿಕ್ಸ್ ಪ್ಲಸ್ ಶೃಂಗಸಭೆ ಅಂತ ಕರಿತೀವಿ. ಸೊ ಯಾಕೆ ಇದನ್ನ ಬ್ರಿಕ್ಸ್ ಪ್ಲಸ್ ಅಂತ ಕರಿತೀವಿ ಅಂದ್ರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂದ್ರೆ ಬ್ರಿಕ್ಸ್ ಸಮಿಟ್ ಅಲ್ಲಿ ಈ ಮೆಂಬರ್ ಕಂಟ್ರೀಸ್ ಮಾತ್ರ ಈ ಒಂದು ಸಮಿಟ್ ಅಲ್ಲಿ ಪಾಲ್ಗೊಳ್ತಾ ಇದ್ರು. ಬಟ್ ಇನ್ಮೇಲೆ ದೇ ಆರ್ ಇನ್ವೈಟಿಂಗ್ ಅದರ್ ಕಂಟ್ರೀಸ್ ಆಲ್ಸೋ ಟು ಪಾರ್ಟಿಸಿಪೇಟ್ ಇನ್ ಬ್ರಿಕ್ಸ್ ಸಮಿಟ್. ಸೊ ಅದಕ್ಕೆ ಇದನ್ನ ನಾವು ಬ್ರಿಕ್ಸ್ ಪ್ಲಸ್ ಅಂತ ಕರಿತೀವಿ. ಸೊ ಈ ನಿಟ್ಟಿನಲ್ಲಿ ಈ ಸಮಿಟ್ ಮತ್ತೆ ಬ್ರಿಕ್ಸ್ ಫಾರಿನ್ ಮಿನಿಸ್ಟರ್ಸ್ ಮೀಟ್ ಏನಿದೆ ಇವೆರಡಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರ ಯಾವುದು ಅಂದ್ರೆ ಅರ್ಜೆಂಟೀನಾ. ಸೊ ಅರ್ಜೆಂಟೀನಾ ಈ ಎರಡೂ ಸಭೆಗಳಿಗೆ ಪಾರ್ಟಿಸಿಪೇಟ್ ಮಾಡ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಬ್ರಿಕ್ಸ್ ಪ್ಲಸ್ ಮೆಕ್ಯಾನಿಸಮ್ ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಟು ಬ್ರಾಡನ್ ದೇರ್ ಔಟ್ರೀಚ್ ವಿತ್ other developing countries, although the grouping is unlikely to include new members. So ಈ ಬ್ರಿಕ್ಸ್ ಸಮಿಟ್ ಏನಿದೆ ಅಥವಾ ಬ್ರಿಕ್ಸ್ ಒಂದು ಗ್ರೂಪ್ ಏನಿದೆ ಸೊ ಈ ಒಂದು ಗುಂಪಿಗೆ ಹೊಸ ರಾಷ್ಟ್ರಗಳನ್ನ ಅವರು ಸೇರಿಸ್ಕೊಳ್ತಾ ಇಲ್ಲ. ಬಟ್ ಹೊಸ ರಾಷ್ಟ್ರಗಳ ಒಪಿನಿಯನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಈ ಶೃಂಗಸಭೆ ಏನ್ ನಡೆಯುತ್ತೆ ಸೊ ಅವಾಗ ಮಾತ್ರ ಹೊಸ ರಾಷ್ಟ್ರಗಳನ್ನ ಇಲ್ಲಿ ಇನ್ವೈಟ್ ಮಾಡಲಾಗುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ನ ನಾವು ಬ್ರಿಕ್ಸ್ ಪ್ಲಸ್ ಅಂತ ಕರಿತೀವಿ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಆರ್ಟಿಕಲ್. ಸೊ ಇಲ್ಲಿ ಒಂದು ರಿಪೋರ್ಟ್ ನ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಈ ರಿಪೋರ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಜಾಗತಿಕ ಹವಾಮಾನ ವರದಿ ಅಥವಾ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್ 2021 ಅಂತ ಕರಿತೀವಿ. ಸೊ ಈ ಒಂದು ರಿಪೋರ್ಟ್ ಏನಿದೆ ನಿಮ್ಮ ಎಸ್ಸೆ ರೈಟಿಂಗ್ ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಈ ಒಂದು ವರದಿಯನ್ನ ನೀವು ಕಂಪಲ್ಸರಿ ಇನ್ಕ್ಲೂಡ್ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ವರದಿ 2021ಕ್ಕೆ ಸೇರಿರ್ತಕ್ಕಂಥ ವರದಿ ಆಗಿರುತ್ತೆ. ಬಟ್ ಬಿಡುಗಡೆ ಆಗಿರ್ತಕ್ಕಂಥದ್ದು 2022ರಲ್ಲಿ. ಸೊ ಈ ಒಂದು ವರದಿಯಲ್ಲಿ 4 ಕೀ ಕ್ಲೈಮೇಟ್ ಚೇಂಜ್ ಇಂಡಿಕೇಟರ್ಸ್ ಅಂದ್ರೆ 4 ಪ್ರಮುಖ ಹವಾಮಾನ ಬದಲಾವಣೆ ಸೂಚಕಗಳ ಮೇಲೆ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಆ ಇಂಡಿಕೇಟರ್ಸ್ ಯಾವ್ದ್ಯಾವ್ದು ಅಂದ್ರೆ ಮೊದಲನೆಯದನ್ನ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಕಾನ್ಸಂಟ್ರೇಷನ್ ಅಥವಾ ಹಸಿರು ಮನೆ ಅನಿಲಗಳ ಸಾಂದ್ರತೆ ಅಂತ ಕರಿತೀವಿ. ಎರಡನೆಯದನ್ನ ನಾವು ಸಿ ಲೆವೆಲ್ ರೈಸ್ ಅಥವಾ ಸಮುದ್ರ ಮಟ್ಟದ ಏರಿಕೆ ಅಂತ ಕರಿತೀವಿ. ಮೂರನೆಯದನ್ನ ನಾವು ಓಷನ್ ಈಟ್ ಅಥವಾ ಸಾಗರದ ಶಾಖ ಅಥವಾ ಉಷ್ಣಾಂಶ ಅಂತ ಕರಿತೀವಿ. ನಾಲ್ಕನೇದನ್ನ ಓಷನ್ ಅಸಿಡಿಫಿಕೇಶನ್ ಅಥವಾ ಸಾಗರಗಳ ಆಮ್ಲೀಕರಣ ಅಂತ ಕರಿತೀವಿ. ಸೊ 2021ರಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ ಅದು ಲ್ಯಾಂಡ್ಗೆ ಸಂಬಂಧಪಟ್ಟ ಬದಲಾವಣೆ ಆಗಿರ್ಬೋದು, ಓಷನ್ಗೆ ಸಂಬಂಧಪಟ್ಟ ಬದಲಾವಣೆ ಆಗಿರ್ಬೋದು, ಅಟ್ಮಾಸ್ಫಿಯರ್ಗೆ ಸಂಬಂಧಪಟ್ಟ ಬದಲಾವಣೆ ಆಗಿರ್ಬೋದು, ಭೂಮಿ, ಸಾಗರ ಮತ್ತು ವಾತಾವರಣಗಳಿಗೆ ಸಂಬಂಧಪಟ್ಟ ಯಾವುದೇ ಬದಲಾವಣೆ ಆಗಿದ್ರು ಅದಕ್ಕೆ ಪ್ರಮುಖ ಕಾರಣ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಅಥವಾ ಹ್ಯೂಮನ್ ಆಕ್ಟಿವಿಟೀಸ್ ಅಥವಾ ಮಾನವನ ಚಟುವಟಿಕೆಗಳು ಮಾತ್ರ ಅಂತ ಈ ಒಂದು ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಈ ಒಂದು ವರದಿಯನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ನಿಮ್ಗೆ GS ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳ್ಬೋದಾಗಿರುತ್ತೆ. ಸೊ ಇದನ್ನ ಪ್ರತಿ ವರ್ಷ ಬಿಡುಗಡೆ ಮಾಡ್ತಕ್ಕಂಥವ್ರು WMO. ಸೊ ಇವ್ರನ್ನ ನಾವು ವರ್ಲ್ಡ್ ಮಿಟಿಯೋರಾಲಜಿಕಲ್ ಆರ್ಗನೈಸೇಷನ್ ಅಥವಾ
ವಿಶ್ವ ಹವಾಮಾನ ಸಂಸ್ಥೆ ಅಂತ ಕರಿತೀವಿ. ಇವರು ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್ ಅಥವಾ ಜಾಗತಿಕ ಹವಾಮಾನ ವರದಿಯನ್ನ ಈ ಅಥವಾ ಪ್ರತಿ ವರ್ಷ ಇದನ್ನ ಬಿಡುಗಡೆ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ನಿಮ್ಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ರೈಟ್ ಅಬೌಟ್ ವರ್ಲ್ಡ್ ಮೀಟಿಯೋರಲಾಜಿಕಲ್ ಆರ್ಗನೈಸೇಷನ್, ಈ ಒಂದು ವಿಶ್ವ ಹವಾಮಾನ ಸಂಸ್ಥೆ ಏನಿದೆ, ಸೊ ಇದರ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ವರದಿಯ ಪ್ರಕಾರ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗ್ರೀನ್ ಹೌಸ್ ಗ್ಯಾಸಸ್, ಅದರಲ್ಲಿ ಪ್ರಮುಖವಾಗಿ ನಾವು ಕಾರ್ಬನ್ ಡೈಆಕ್ಸೈಡ್ ನ ನೋಡೋದಾದ್ರೆ, ಸೊ 2020ರಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಸೊ ಅಧಿಕ ಮೊತ್ತದ ಕಾರ್ಬನ್ ಡೈಆಕ್ಸೈಡ್ ಸಾಂದ್ರತೆ ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದ್ರೆ 413.2 ಪಾರ್ಟ್ಸ್ ಪರ್ ಮಿಲಿಯನ್ ಗ್ಲೋಬಲಿ, ಅಂದ್ರೆ ಜಾಗತಿಕವಾಗಿ, ಅಂದ್ರೆ ಪ್ರಪಂಚದಾದ್ಯಂತ ಈ ಒಂದು ಕಾರ್ಬನ್ ಡೈಆಕ್ಸೈಡ್ 413.2 ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟು ಇದು ಇನ್ಕ್ರೀಸ್ ಆಗಿರುತ್ತೆ. ಹಾಗಿದ್ರೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಅಥವಾ ಈ ಕೈಗಾರಿಕಾ ಪೂರ್ವ ಮಟ್ಟ, ಅಂದ್ರೆ ಕೈಗಾರಿಕಾ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುವುದಕ್ಕಿಂತ ಮುಂಚೆ ಕಂಪೇರ್ ಮಾಡಿದಾಗ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ನ ಮಟ್ಟ 149% ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವೆರಿ ಅಥವಾ ಹ್ಯೂಜ್ ಇನ್ಕ್ರೀಸ್ ಇನ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇನ್ ದಿ ಅಟ್ಮಾಸ್ಫಿಯರ್. ಸೊ ಈ ಒಂದು ಕಾರಣದಿಂದ ನಾವು ಈ ಒಂದು ರೇಸ್ ಇನ್ ಟೆಂಪರೇಚರ್ ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಗ್ಲೋಬಲ್ ಆನ್ಯುಯಲ್ ಮೀನ್ ಟೆಂಪರೇಚರ್ ಅಂತ ಕರಿತೀವಿ, ಅಂದ್ರೆ ಜಾಗತಿಕ ವಾರ್ಷಿಕ ಸರಾಸರಿ ತಾಪಮಾನ, ಅಂದ್ರೆ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಆವರೇಜ್ ಟೆಂಪರೇಚರ್ ಅಥವಾ ಸರಾಸರಿ ಟೆಂಪರೇಚರ್ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ 2021ರಲ್ಲಿ 1.11 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು 1.1 ಡಿಗ್ರಿ ಸೆಲ್ಸಿಯಸ್ ಏನಿರುತ್ತೆ, ಸೊ ಇದನ್ನ ಯಾವ ಟೈಮ್ಗೆ ಅವರು ಕಂಪೇರ್ ಮಾಡ್ತಾರೆ ಅಂದ್ರೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಅಥವಾ ಕೈಗಾರಿಕಾ ಪೂರ್ವ ಮಟ್ಟಕ್ಕೆ ನಾವು ಹೋಲಿಕೆ ಮಾಡಿದಾಗ ಈ ಜಾಗತಿಕವಾಗಿ ಸರಾಸರಿ ಈ ಒಂದು ತಾಪಮಾನ 1.11 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಪ್ರೀ ಇಂಡಸ್ಟ್ರಿಯಲ್ ಎರಾನ ನಾವು 1850 to 1900 ವರೆಗೂ ನಾವು ನೋಡಬಹುದಾಗಿರುತ್ತೆ. ಸೊ ನಿಮ್ಗೆ ಇಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ಜ್ಞಾಪಕ ಬರ್ಬೋದು. ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ನಮ್ಮ ಗುರಿ ಏನು ಅಂದ್ರೆ ಈ ಸರಾಸರಿ ತಾಪಮಾನವನ್ನ 1.5 ಡಿಗ್ರಿ ಸೆಲ್ಸಿಯಸ್ ಗಿಂತ ಇನ್ಕ್ರೀಸ್ ಆಗ್ಲಿಕ್ಕೆ ನಾವು ಬಿಡಬಾರ್ದು ಅನ್ನೋದು ಪ್ಯಾರಿಸ್ ಅಗ್ರಿಮೆಂಟ್ ನ ಒಂದು ಪ್ರಮುಖವಾದ ಟಾರ್ಗೆಟ್ ಆಗಿರುತ್ತೆ. ಸೊ ಈ ಒಂದು ಟಾರ್ಗೆಟ್ ಗೆ ಕಂಪೇರ್ ಮಾಡಿದಾಗ 2021 ಅಲ್ಲಿ ಇಟ್ ಈಸ್ ವೆಲ್ ಬಿಲೋ 1.5 ಅನ್ನೋದನ್ನ ನಾವ್ ಇಲ್ಲಿ ನೋಡಬಹುದಾಗಿರುತ್ತೆ. ಬಟ್ ಇದಕ್ಕೆ ಕಾರಣ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇತ್ತೀಚೆಗೆ ಕೆಲವೊಂದು ವರ್ಷಗಳಲ್ಲಿ ಈ ಅಟ್ಮಾಸ್ಫಿಯರ್ ಅಂತಕ್ಕಂಥದ್ದು ಲೆಸ್ ವಾರ್ಮ್ ಅಥವಾ ಕಡಿಮೆ ಶಾಖದಿಂದ ಕೂಡಿರ್ತಕ್ಕಂಥ ಒಂದು ಅಟ್ಮಾಸ್ಫಿಯರ್ ಆಗಿರುತ್ತೆ. ಇದಕ್ಕೆ ಅವರು ಕಾರಣ ಕೋಟ್ ಮಾಡ್ತಾ ಇರ್ತಕ್ಕಂಥದ್ದು ಲಾ ನೀನಾ ಎಫೆಕ್ಟ್ ಇಂದ ಈ ಒಂದು ಜಾಗತಿಕವಾಗಿ ರೈಸ್ ಆಗ್ತಾ ಇರ್ತಕ್ಕಂಥ ಸರಾಸರಿ ತಾಪಮಾನ ಕಡಿಮೆ ಆಗ್ತಾ ಇದೆ ಅಂತ ಇಲ್ಲಿ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ಲಾ ನೀನಾ ಅಂದರೆ ಏನು? ಸೊ ಇದನ್ನ ನಾವು ಜಿಯೋಗ್ರಫಿಕಲ್ ಕಾನ್ಸೆಪ್ಟ್ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾನು ಲಾ ನೀನಾ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲಾ ನೀನಾ ಅಂತಕ್ಕಂಥದ್ದು ಸದರ್ನ್ ಹೆಮಿಸ್ಫಿಯರ್ ಅಥವಾ ದಕ್ಷಿಣಾರ್ಧ ಗೋಳದಲ್ಲಿ ಸಂಭವಿಸ್ತಕ್ಕಂಥ ಒಂದು ವಿದ್ಯಮಾನವಾಗಿರುತ್ತೆ. ಸೊ ಇದು ಪ್ರಮುಖವಾಗಿ ನಮ್ಮ ಈಕ್ವೇಟರ್ ಅಥವಾ ಸಮಭಾಜಕ ವೃತ್ತದ ಕೆಳಗಡೆ ಸ್ವಲ್ಪ ಲೋವರ್ ಪೋರ್ಷನ್ ಅಲ್ಲಿ ನಡೀತಕ್ಕಂಥ ಒಂದು ವಿದ್ಯಮಾನವಾಗಿರುತ್ತೆ. ಸೊ ಈ ವಿದ್ಯಮಾನ ಪ್ರಮುಖವಾಗಿ ಎಲ್ಲಿ ನಡೀತು ಅಂದ್ರೆ ದ ಬಿಗ್ಗೆಸ್ಟ್ ಓಷನ್ ನಾವು ಪೆಸಿಫಿಕ್ ಓಷನ್ ಅಲ್ಲಿ ನಡೀತಕ್ಕಂಥ ಒಂದು ವಿದ್ಯಮಾನವಾಗಿರುತ್ತೆ. ಸೊ ಈ ಒಂದು ವಿದ್ಯಮಾನವನ್ನ ನಾವು ಪ್ರಮುಖವಾಗಿ 3 ಹಂತಗಳಲ್ಲಿ ಡಿವೈಡ್ ಮಾಡಬಹುದಾಗಿರುತ್ತೆ. ಸೊ ಒಂದನ್ನ ನಾವು ನ್ಯೂಟ್ರಲ್ ಅಂತ ಕರಿತೀವಿ. ಸೊ ಈ ಒಂದು ನ್ಯೂಟ್ರಲ್ ಸ್ಟೇಟ್ ಆಗಿರುತ್ತೆ. ಸೊ ಎರಡನೇದನ್ನ ನಾವು ಎಲ್ ನಿನ್ಯೋ ಅಂತ ಕರಿತೀವಿ, ಇನ್ನೊಂದನ್ನ ಲಾ ನೀನಾ ಅಂತ ಕರಿತೀವಿ. ಸೊ ನಾವು 3 ಫೆನಾಮಿನನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಹಾಗಿದ್ರೆ ಈ ಜಾಗತಿಕವಾಗಿ ಕಡಿಮೆ ಆಗಿರ್ತಕ್ಕಂಥದ್ದು ಅಂದ್ರೆ ವಾತಾವರಣದ ಉಷ್ಣಾಂಶ ಕಡಿಮೆ ಆಗಿರ್ತಕ್ಕಂಥದಕ್ಕೆ ಕಾರಣ ಲಾ ನೀನಾ, ಈ 3ನೇ ಫೆನಾಮಿನನ್ ಇದೆಯಲ್ವಾ, ಸೊ ಈ ಒಂದು ಫೆನಾಮಿನನ್ ಅಥವಾ ವಿದ್ಯಮಾನ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ನ್ಯೂಟ್ರಲ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಏನಾಗುತ್ತೆ? ಸೊ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಇಲ್ಲಿ ಪೆಸಿಫಿಕ್ ಓಷನ್ ಬರುತ್ತೆ. ಸೊ ಈ ಒಂದು ಪೆಸಿಫಿಕ್ ಓಷನ್, ಸೊ ಇದೆಲ್ಲ ವಾಟರ್ ಬ್ಲೂ ಕಲರ್ ಏನ್ ಕಾಣ್ತಾ ಇದೆ, ಸೊ ಇದು ಪೆಸಿಫಿಕ್ ಓಷನ್ ನ ಭಾಗವಾಗಿರುತ್ತೆ. ಸೊ ಇಲ್ಲಿ ನಾನು ಮಾರ್ಕ್ ಮಾಡಿರ್ತಕ್ಕಂಥದ್ದು ಇದು ಮಿಡ್ ಪೆಸಿಫಿಕ್ ಓಷನ್, ಮಧ್ಯದ ಒಂದು ಪೆಸಿಫಿಕ್ ಓಷನ್ ಆಗಿರುತ್ತೆ. ಸೊ ಪೆಸಿಫಿಕ್ ಓಷನ್ ನ ಈ ಕಡೆ ಅಂದ್ರೆ ಈ ಈಸ್ಟರ್ನ್ ಪಾರ್ಟ್ ಅಲ್ಲಿ ನಾವು ಏನನ್ನ ನೋಡ್ಬೋದಾಗಿರುತ್ತೆ ಅಂದ್ರೆ ಸೌತ್ ಅಮೆರಿಕನ್ ನ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಈಸ್ಟರ್ನ್ ಪೆಸಿಫಿಕ್ ಅಂತ ಕರಿಬೋದಾಗಿರುತ್ತೆ. ಸೊ ಈ ಕಡೆ ಬರೋದನ್ನ ನಾವು ವೆಸ್ಟರ್ನ್ ಪೆಸಿಫಿಕ್ ಅಂತ ಕರಿಬೋದಾಗಿರುತ್ತೆ. ಸೊ ವೆಸ್ಟರ್ನ್ ಸೈಡ್ ಅಲ್ಲಿ ನಾವೇನನ್ನ ನೋಡ್ಬೋದು ಅಂದ್ರೆ ಏಷ್ಯನ್ ಕಾಂಟಿನೆಂಟ್, ಆಸ್ಟ್ರೇಲಿಯನ್ ಕಾಂಟಿನೆಂಟ್ ನ ಪ್ರಮುಖವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಈಕ್ವೇಟರ್ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಅಂದ್ರೆ ಸಮಭಾಜಕ ವೃತ್ತ ನಮ್ಗೆಲ್ಲ ತಿಳಿದಿರೋ ಹಾಗೆ ಇದು ಥ್ರೂ ಔಟ್ ದ ಇಯರ್, ಆಲ್ಮೋಸ್ಟ್ ಥ್ರೂ ಔಟ್ ದ ಇಯರ್ ಹೈಯೆಸ್ಟ್ ಅಮೌಂಟ್ ಆಫ್ ಸನ್ಲೈಟ್ ನ ಇಲ್ಲಿ ರಿಸೀವ್ ಆಗುತ್ತೆ.
ಸೊ ಯಾವಾಗ ಸನ್ಲೈಟ್ ಇಲ್ಲಿ ಜಾಸ್ತಿ ಆಗುತ್ತೆ, ಈ ಮಿಡ್ ಪೆಸಿಫಿಕ್ ಓಷನ್ ಏನಿರುತ್ತೆ, ಈ ಓಷನ್ ಭಾಗದಲ್ಲಿರ್ತಕ್ಕಂಥ ನೀರಿನ ಒಂದು ತಾಪಮಾನ ಹೆಚ್ಚಾಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಈ ಪೆಸಿಫಿಕ್ ಓಷನ್ ಅಥವಾ ಮಿಡ್ ಪೆಸಿಫಿಕ್ ಓಷನ್ ನಲ್ಲಿ ಇರ್ತಕ್ಕಂಥ ನೀರಿನ ಒಂದು ತಾಪಮಾನ ಹೆಚ್ಚಾಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ರೋಲ್ ಏನಂದ್ರೆ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ, ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ. ಈ ಒಂದು ವಾಣಿಜ್ಯ ಮಾರುತಗಳು ಈಸ್ಟ್ ಕಡೆಯಿಂದ ವೆಸ್ಟ್ ಕಡೆಗೆ ಬೀಸ್ತಕ್ಕಂತ ಮಾರುತಗಳಾಗಿರುತ್ತೆ. ಸೊ ಈ ಕಡೆಯಿಂದ ಈ ಡೈರೆಕ್ಷನ್ ಅಲ್ಲಿ ಅವು ಫ್ಲೋ ಆಗುತ್ತೆ. ಸೊ ಅದಕ್ಕೆ ಇವುಗಳನ್ನ ನಾವು ಟ್ರಾಪಿಕಲ್ ಈಸ್ಟರ್ಲೀಸ್ ಅಂತ ಕರಿತೀವಿ. ಸೊ ಈಸ್ಟ್ ಇಂದ ವೆಸ್ಟ್ ಗೆ ಮೂವ್ ಆಗುತ್ತೆ. ಸೊ ಇವೇನ್ ಮಾಡುತ್ತಂದ್ರೆ ಈಸ್ಟ್ ಇಂದ ವೆಸ್ಟ್ ಗೆ ಮೂವ್ ಆಗುವಾಗ ಈ ವಾರ್ಮ್ ಸರ್ಫೇಸ್ ವಾಟರ್ ಏನಿರುತ್ತೆ, ಸೊ ಇದನ್ನು ಕೂಡ ವೆಸ್ಟರ್ನ್ ಪೆಸಿಫಿಕ್ ಕಡೆಗೆ ಮೂವ್ ಮಾಡುತ್ತೆ. ಸೊ ಈ ವಾರ್ಮ್ ಬೆಲ್ಟ್ ಏನಿರುತ್ತೆ ಅಥವಾ ಬೆಡ್ ಏನಿರುತ್ತೆ, ಸೊ ಅದು ವೆಸ್ಟರ್ನ್ ಪೆಸಿಫಿಕ್ ಝೋನ್ ಕಡೆಗೆ ಮೂವ್ ಆಗುತ್ತೆ. ಸೊ ಯಾವಾಗ ಅದು ವೆಸ್ಟರ್ನ್ ಪೆಸಿಫಿಕ್ ಝೋನ್ ಕಡೆಗೆ ಮೂವ್ ಆಗುತ್ತೆ, ಈ ಆಸ್ಟ್ರೇಲಿಯನ್ ಕಾಂಟಿನೆಂಟ್ ಮತ್ತೆ ಈ ಏಷ್ಯನ್ ಕಾಂಟಿನೆಂಟ್ ಅಲ್ಲಿ ಇರ್ತಕ್ಕಂಥ ಈ ಸರ್ಫೇಸ್ ವಾಟರ್ ಏನಿರುತ್ತೆ, ಸೊ ಇದು ಕೂಡ ವಾರ್ಮ್ ಆಗುತ್ತೆ ಅಥವಾ ಇದರ ಒಂದು ಉಷ್ಣಾಂಶ ಹೆಚ್ಚಾಗುತ್ತೆ. ಸೊ ಯಾವಾಗ ಇದರ ಉಷ್ಣಾಂಶ ಹೆಚ್ಚಾಗುತ್ತೆ, ಆಬ್ವಿಯಸ್ಲಿ ನಮ್ಗೆ ತಿಳಿದಿರ್ತಕ್ಕಂಥ ನೆಕ್ಸ್ಟ್ ಫಿಸಿಕ್ಸ್ ಕಾನ್ಸೆಪ್ಟ್ ಏನಂದ್ರೆ ಅದು ಎವಾಪರೇಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ವಾರ್ಮ್ ಏನಾಗಿರುತ್ತೆ ಅಂದ್ರೆ ಈ ವಾರ್ಮ್ ಏರ್ ಅಟ್ಮಾಸ್ಫಿಯರ್ ಅಲ್ಲಿ ರೈಸ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ವಾರ್ಮ್ ಏರ್ ರೈಸ್ ಆದಾಗ ಏನಾಗುತ್ತೆ, ಸೊ ಅದು ಮತ್ತೆ ಮೇಲೋಗಿ ಕೂಲ್ ಆಗುತ್ತೆ. ಕೂಲ್ ಆಗಿ ಅದು ಪ್ರಿಸಿಪಿಟೇಷನ್ ಆಗಿ ಮೋಡಗಳ ಒಂದು ರಚನೆ ಆಗುತ್ತೆ. ಸೊ ಮೋಡಗಳ ರಚನೆ ಆದಾಗ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ಒಂದು ಭಾಗದಲ್ಲಿ ಅಧಿಕವಾದ ಮಳೆ ಬೀಳುತ್ತೆ. ಸೊ ನ್ಯೂಟ್ರಲ್ ಫೇಸ್ ಅಲ್ಲಿ ಏನಾಗುತ್ತೆ, ಏಷ್ಯನ್ ಕಂಟ್ರೀಸ್ ಅಲ್ಲಿ ಮತ್ತೆ ಆಸ್ಟ್ರೇಲಿಯನ್ ಕಾಂಟಿನೆಂಟ್ ಅಲ್ಲಿ ಅಧಿಕವಾಗಿ ಮಳೆ ಆಗೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ವಾರ್ಮ್ ಏನ್ ರೈಸ್ ಆಗಿರುತ್ತೆ, ಅದು ಟ್ರೋಪೋಸ್ಪಿಯರ್ ನ ಕೊನೆಯ ಭಾಗಕ್ಕೆ ತಲುಪಿದಾಗ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಟ್ರೋಪೋಸ್ಪಿಯರ್ ಕೊನೆಯ ಭಾಗದಲ್ಲಿ ಟೆಂಪರೇಚರ್ ತುಂಬಾ ಲೋಯೆಸ್ಟ್ ಇರುತ್ತೆ. ಸೊ ಅಲ್ಲೇನಾಗುತ್ತೆ ಮತ್ತೆ ಕೂಲ್ ಆಗುತ್ತೆ. ಈ ಕೂಲ್ ಏರ್ ಏನಾಗುತ್ತೆ, ವಾರ್ಮ್ ಏರ್ ರೈಸ್ ಆಗುತ್ತೆ ಅಟ್ಮಾಸ್ಫಿಯರ್ ಅಲ್ಲಿ, ಕೂಲ್ ಏರ್ ಏನಾಗುತ್ತೆ ಸಿಂಕ್ ಆಗುತ್ತೆ. ಅದು ನಮ್ಗೆ ಗೊತ್ತಿರ್ಬೇಕಾಗುತ್ತೆ. ಸೊ ಕೂಲ್ ಏರ್ ಸಿಂಕ್ ಆಗಿ ಏನಾಗುತ್ತೆ ಅಂದ್ರೆ ಈ ಸೌತ್ ಅಮೆರಿಕನ್ ಝೋನ್ ಅಲ್ಲಿ ಈ ಒಂದು ಕೋಸ್ಟಲ್ ರೀಜನ್ ಏನಿದೆ, ಸೊ ಈ ಒಂದು ಕೋಸ್ಟಲ್ ರೀಜನ್ ಅಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳಾಗಿರ್ತಕ್ಕಂಥ ಪೆರು, ಈಕ್ವೇಡರ್ ಮತ್ತೆ ಚಿಲಿ, ಈ ಒಂದು ಪ್ರದೇಶಗಳಲ್ಲಿ ಕೂಲ್ ಏರ್ ಬಂದಾಗ ಸೊ ಈ ಒಂದು ಪ್ರದೇಶದ ಸರ್ಫೇಸ್ ವಾಟರ್ ಆಬ್ವಿಯಸ್ಲಿ ಏನಾಗಿರುತ್ತೆ ಅಂದ್ರೆ ಕೂಲ್ ಆಗಿರುತ್ತೆ. ಸೊ ಯಾವಾಗ ಈ ಒಂದು ಪ್ರದೇಶದ ವಾಟರ್ ಅಂದ್ರೆ ಈಸ್ಟರ್ನ್ ಪೆಸಿಫಿಕ್ ಝೋನ್ ಏನಿರುತ್ತೆ, ಸೊ ಅದು ತಂಪಾಗಿರುತ್ತೆ. ಯಾವಾಗ ಈಸ್ಟರ್ನ್ ಪೆಸಿಫಿಕ್ ಝೋನ್ ತಂಪಾಗಿರುತ್ತೆ, ಸೊ ಈ ಒಂದು ಭಾಗದಲ್ಲಿ ವಾಟರ್ ಎವಾಪರೇಷನ್ ಆಗಲ್ಲ. ಯಾವಾಗ ವಾಟರ್ ಎವಾಪರೇಷನ್ ಆಗೋದಿಲ್ಲ, ಅಲ್ಲಿ ಮೋಡಗಳ ರಚನೆ ಆಗೋದಿಲ್ಲ. ಯಾವಾಗ ಮೋಡಗಳ ರಚನೆ ಆಗೋದಿಲ್ಲ, ಸೊ ಅಲ್ಲಿ ಮಳೆ ಆಗೋದಿಲ್ಲ. ಸೊ ಅದರಿಂದ ಈ ಪೆರು, ಈಕ್ವೇಡರ್ ಮತ್ತೆ ಚಿಲಿ, ಸೊ ಇಲ್ಲಿ ನಾವು ಅಟಕಾಮ ಡೆಸರ್ಟ್ ಅಥವಾ ಅಟಕಾಮ ಮರುಭೂಮಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎಲ್ಲಿ ಮಳೆ ಕಡಿಮೆ ಇರುತ್ತೆ ಅಲ್ಲಿ ಆಬ್ವಿಯಸ್ಲಿ ಅಲ್ಲಿ ಮರುಭೂಮಿ ಇರುತ್ತೆ. ಸೊ ಈ ಒಂದು ಎಫೆಕ್ಟ್ ನಾವು ನ್ಯೂಟ್ರಲ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿರ್ತಕ್ಕಂಥ ಎಫೆಕ್ಟ್. ಸೊ ಇವಾಗ ಇಷ್ಟೊತ್ತು ನಾನು ಏನ್ ಸೈಕಲ್ ನ ಎಕ್ಸ್ಪ್ಲೇನ್ ಮಾಡಿದೆ, ಈ ಸೈಕಲ್ ನ ನಾವು ವಾಕರ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ಈ ಒಂದು ಎಫೆಕ್ಟ್ ನ ನಾವು ನ್ಯೂಟ್ರಲ್ ಅಂತ ಕರಿತೀವಿ. ನ್ಯೂಟ್ರಲ್ ಎಫೆಕ್ಟ್ ಇಂದ ಏನಾಗುತ್ತೆ ಅಂದ್ರೆ ವೆಸ್ಟರ್ನ್ ಪೆಸಿಫಿಕ್ ಝೋನ್ ಅಲ್ಲಿ ಹೈಯೆಸ್ಟ್ ರೈನ್ಫಾಲ್ ನ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಈಸ್ಟರ್ನ್ ಪೆಸಿಫಿಕ್ ಝೋನ್ ಅಲ್ಲಿ ಯಾವುದೇ ರೀತಿಯ ಮಳೆ ಇಲ್ಲದೆ ಇರತಕ್ಕಂತ ಒಂದು ಕಾನ್ಸೆಪ್ಟ್ ನ ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನ ನಾವು ಎಲ್ ನಿನಿಯೋ ಅಂತ ಕರಿತೀವಿ. ಸೊ ಎಲ್ ನಿನಿಯೋ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಇಲ್ಲಿರ್ತಕ್ಕಂಥ ಫಸ್ಟ್ ಕಾನ್ಸೆಪ್ಟ್ ನ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನ ನಾವು ನ್ಯೂಟ್ರಲ್ ಫೇಸ್ ಅಂತ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನ ನಾವ್ ಏನಂತ ಕರಿತೀವಿ ಅಂದ್ರೆ ಎಲ್ ನಿನಿಯೋ ಅಂತ ಕರಿತೀವಿ. ಸೊ ಈ ಎಲ್ ನಿನಿಯೋದಲ್ಲಿ ಏನಾಗುತ್ತೆ ಅಂದ್ರೆ ಈ ಟ್ರೇಡ್ ವಿಂಡ್ಸ್ ಬಗ್ಗೆ ನಾನು ಮಾತಾಡಿದೆ. ಸೊ ಈ ಮಿಡ್ ಪೆಸಿಫಿಕ್ ಓಷನ್ ಅಲ್ಲಿ ಇರ್ತಕ್ಕಂಥ ಈ ಟೆಂಪರೇಚರ್ ಹೈ ಟೆಂಪರೇಚರ್ ಆಗಿರ್ತಕ್ಕಂಥ ಈ ವಾಟರ್ ನ ಟ್ರೇಡ್ ವಿಂಡ್ಸ್ ಈಸ್ಟ್ ಇಂದ ವೆಸ್ಟ್ ಗೆ ಕ್ಯಾರಿ ಮಾಡುತ್ತೆ ಅಂತ ಹೇಳಿದ್ದೆ. ಬಟ್ ಫ್ಯೂ ಮಂತ್ಸ್ ಇನ್ ಇಯರ್, ಕೆಲವೊಂದು ತಿಂಗಳುಗಳಲ್ಲಿ ಈ ಟ್ರೇಡ್ ವಿಂಡ್ಸ್ ಅಥವಾ ಈಸ್ಟರ್ಲೀಸ್ ಅಂತ ನಾನು ಏನ್ ಹೇಳಿದ್ದೆ, ವಾಣಿಜ್ಯ ಮಾರುತಗಳು ವೀಕ್ ಆಗ್ತವೆ ಅಥವಾ ದುರ್ಬಲಗೊಳ್ತವೆ. ಸೊ ಯಾವಾಗ ಈ ಟ್ರೇಡ್ ವಿಂಡ್ಸ್ ದುರ್ಬಲಗೊಳ್ತವೆ, ಈ ಮಿಡ್ ಪೆಸಿಫಿಕ್ ಓಷನ್ ಅಲ್ಲಿರ್ತಕ್ಕಂಥ ಈ ಒಂದು ವಾರ್ಮ್ ಬೆಡ್ ಏನಿರುತ್ತೆ, ಸೊ ಇದು ವೆಸ್ಟ್ ಕಡೆಗೆ ಮೂವ್ ಆಗೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಅದು ಆಪೋಸಿಟ್ ದಿಕ್ಕಿಗೆ ಮೂವ್ ಆಗುತ್ತೆ. ಸೊ ಆಪೋಸಿಟ್ ದಿಕ್ಕಿಗೆ ಮೂವ್ ಆದಾಗ ಇಲ್ಲಿ ಬರ್ತಕ್ಕಂಥ ಸೌತ್ ಅಮೆರಿಕನ್ ಪ್ಲೇಸ್ ಅಲ್ಲಿ ಬರ್ತಕ್ಕಂಥ ಈ ಕೋಸ್ಟಲ್ ಕಂಟ್ರೀಸ್ ಏನಿರುತ್ತೆ, ಒನ್ಸ್ ಅಗೇನ್ ಈ ಪೆರು, ಈಕ್ವೇಡರ್ ಮತ್ತೆ ಚಿಲಿ ರಾಷ್ಟ್ರಗಳಲ್ಲಿ ಈ ಒಂದು ವಾಟರ್ ಬೆಡ್ ಏನಾಗಿರುತ್ತೆ, ಇದರ ಒಂದು ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಸೊ ಇದರ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಮುಂದಿನ ಪ್ರೋಸೆಸ್ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ವಾರ್ಮ್ ಏರ್ ರೈಸ್ ಆಗುತ್ತೆ. ಸೊ ಇಲ್ಲಿ ಮೋಡಗಳ ರಚನೆ ಆಗುತ್ತೆ. ಮೋಡಗಳಿಂದ ಪ್ರಿಸಿಪಿಟೇಷನ್ ಇಂದ ಈ ಭಾಗದ ಒಂದು ಪ್ರದೇಶದಲ್ಲಿ ಅಧಿಕವಾದ ಮಳೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಎಲ್ ನಿನಿಯೋ ಅಂತ ಕರಿತೀವಿ. ಸೊ ಎಲ್ ನಿನಿಯೋ ಆದಾಗ ಈ ವೆಸ್ಟರ್ನ್ ಪೆಸಿಫಿಕ್ ಝೋನ್ ಅಲ್ಲಿ ಮಳೆ ಕಡಿಮೆ ಆಗುತ್ತೆ ಅಥವಾ ಡ್ರಾಟ್ ಕೂಡ ಸಂಭವಿಸಬಹುದು. ಹಾಗಿದ್ರೆ ಭಾರತ ರಾಷ್ಟ್ರಕ್ಕೆ
ಈ ಎಲ್ ನೀನಿಯೋ ಒಳ್ಳೇದಾ ಅಥವಾ ಲಾ ನೀನೋ ಒಳ್ಳೇದಾ ಅಂದ್ರೆ ಅಫ್ಕೋರ್ಸ್ ಲಾ ನೀನೋ ಒಳ್ಳೇದಾಗುತ್ತೆ. ಯಾಕಂದ್ರೆ ಎಲ್ ನೀನಿಯೋದಲ್ಲಿ ಈ ಏಷ್ಯನ್ ಝೋನ್ ಅಲ್ಲಿ ಮಳೆ ಆಗ್ತಕ್ಕಂಥದ್ದು ತುಂಬಾ ಕಡಿಮೆ ಆಗುತ್ತೆ. ಸೊ ಇದು ಎರಡನೇ ಫಿನಾಮಿನನ್ ಅಥವಾ ಎರಡನೇ ವಿದ್ಯಮಾನವಾಗಿರುತ್ತೆ. ಸೊ ಇವಾಗ ಬರೋಣ ಮೂರನೇ ವಿದ್ಯಮಾನಕ್ಕೆ. ಸೊ ಇದನ್ನ ನಾವು ಲಾ ನೀನಾ ಅಂತ ಕರಿತೀವಿ. ಸೊ ಲಾ ನೀನಾ ಮತ್ತೆ ನ್ಯೂಟ್ರಲ್ ಫೇಸ್ ಅಪ್ರಾಕ್ಸಿಮೇಟ್ಲಿ ಸೇಮ್ ಇರುತ್ತೆ. ಬಟ್ ಓನ್ಲಿ ಡಿಫ್ರೆನ್ಸ್ ಏನು ಅಂದ್ರೆ ನ್ಯೂಟ್ರಲ್ ಫೇಸ್ ಅಲ್ಲಿ ಇರ್ತಕ್ಕಂಥ ಈ ಟ್ರೇಡ್ ವಿಂಡ್ಸ್ ನಾರ್ಮಲ್ ಆಗಿ ಮೂವ್ ಆಗ್ತಾ ಇರುತ್ತೆ. ಬಟ್ ಎಲ್ ನೀನಾದಲ್ಲಿ ಏನಾಗುತ್ತೆ ಅಂದ್ರೆ ಈ ಟ್ರೇಡ್ ವಿಂಡ್ಸ್ ಅಂತಕ್ಕಂಥದ್ದು ತುಂಬಾ ಅಗ್ರೆಸಿವ್ ಆಗಿ ಮೂವ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಮಿಡ್ ಪೆಸಿಫಿಕ್ ಓಷನ್ ಅಲ್ಲಿ ಇರ್ತಕ್ಕಂಥ ಈ ವಾರ್ಮ್ ಬೆಡ್ ಏನಾಗಿರುತ್ತೆ ಈ ಟ್ರೇಡ್ ವಿಂಡ್ಸ್ ನ ಮುಖಾಂತರ, ಸೊ ಇನ್ಕ್ರೀಸ್ ಇನ್ ಟ್ರೇಡ್ ವಿಂಡ್ಸ್ ನ ಮುಖಾಂತರ ಸೊ ಈ ಒಂದು ವಾರ್ಮ್ ಬೆಡ್ ಅಂದ್ರೆ ವೆಸ್ಟರ್ನ್ ಪೆಸಿಫಿಕ್ ಝೋನ್ ಅಲ್ಲಿ ಇರ್ತಕ್ಕಂಥ ವಾರ್ಮ್ ಬೆಡ್ ಪ್ರದೇಶ ತುಂಬಾ ಜಾಸ್ತಿ ಆಗುತ್ತೆ. ಇಲ್ಲಿ ಕಂಪೇರ್ ಮಾಡಬಹುದು. ಸೊ ಇಲ್ಲಿರ್ತಕ್ಕಂಥ ವಾರ್ಮ್ ಬೆಡ್ ತುಂಬಾ ಚಿಕ್ಕದಾಗಿದೆ ಮತ್ತೆ ಇದ್ರ ಕಲರ್ ಕೂಡ ತುಂಬಾ ಲೈಟ್ ಆಗಿದೆ. ಬಟ್ ಇಲ್ಲಿರ್ತಕ್ಕಂಥ ವಾರ್ಮ್ ಬೆಡ್ ತುಂಬಾ ವಿಸ್ತೀರ್ಣ ಜಾಸ್ತಿ ಇದೆ ಮತ್ತೆ ಕಲರ್ ಕೂಡ ಡಾರ್ಕ್ ಆಗಿದೆ. ದಟ್ ಮೀನ್ಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಈ ಒಂದು ಪ್ರದೇಶದ ಅಂದ್ರೆ ವೆಸ್ಟರ್ನ್ ಪೆಸಿಫಿಕ್ ಝೋನ್ ಅಲ್ಲಿ ಇರ್ತಕ್ಕಂಥ ಈ ನೀರಿನ ಉಷ್ಣಾಂಶ ಕೂಡ ಜಾಸ್ತಿ ಇರುತ್ತೆ, ಇದರ ವಿಸ್ತೀರ್ಣ ಕೂಡ ಜಾಸ್ತಿ ಇರುತ್ತೆ. ಸೊ ಇದರಿಂದ ಮತ್ತೆ ಸೇಮ್ ಪ್ರಾಸೆಸ್ ರಿಪೀಟ್ ಆಗುತ್ತೆ. ಸೊ ವಾರ್ಮ್ ಏರ್ ರೈಸ್ ಆಗುತ್ತೆ, ಮೋಡಗಳ ರಚನೆ ಆಗುತ್ತೆ. ಸೊ ಮೋಡಗಳ ರಚನೆ ಈ ಏಷ್ಯನ್ ಮತ್ತೆ ಆಸ್ಟ್ರೇಲಿಯನ್ ಝೋನ್ಸ್ ಅಲ್ಲಿ ಅಧಿಕವಾದ ಮಳೆಯನ್ನ ಸುರಿಸುತ್ತದೆ. ಮತ್ತೆ ಈ ಕಡೆ ಇರ್ತಕ್ಕಂಥ ಝೋನ್ ಸೌತ್ ಅಮೆರಿಕನ್ ಝೋನ್ ಅಲ್ಲಿ ಇಲ್ಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಮತ್ತೆ ಕೂಲ್ ಓಷನ್ ಬೆಡ್ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಮಳೆ ಉಂಟಾಗ್ಲಿಕ್ಕೆ ಕಾರಣ ಇರೋದಿಲ್ಲ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಸೊ ಒಂದನ್ನ ನ್ಯೂಟ್ರಲ್ ಫೇಸ್ ಅಂತ ಕರಿತೀವಿ, ಇನ್ನೊಂದನ್ನ ಎಲ್ ನೀನಿಯೋ ಅಂತ ಕರಿತೀವಿ, ಇನ್ನೊಂದನ್ನ ಲಾ ನೀನಾ ಅಂತ ಕರಿತೀವಿ. ಸೊ ನಮ್ಗೆ ತುಂಬಾ ಅಡ್ವಾಂಟೇಜ್ ಆಗಿರ್ತಕ್ಕಂಥ ಒಂದು ಫೆನಾಮಿನನ್ನ ನಾವು ಲಾ ನೀನಾ ಅಂತ ಕರಿತೀವಿ. ಸೊ ಇಷ್ಟೊತ್ತು ನಾನು ಏನ್ ಡಿಸ್ಕಸ್ ಮಾಡಿದೆ ಇದನ್ನ ನಾನು ಟೆಕ್ಸ್ಟ್ ರೂಪದಲ್ಲಿ ಹೇಳ್ತೀನಿ. ಸೊ ದಟ್ ಈಸ್ ಓನ್ಲಿ ಫಾರ್ ಯುವರ್ ನೋಟ್ಸ್ ಮೇಕಿಂಗ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಎಲ್ ನೀನಿಯೋ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಇದನ್ನ ಕನ್ನಡದಲ್ಲಿ ನಾವು ಉಷ್ಣೋದಕ ಪ್ರವಾಹ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಅನ್ಯೂಶುವಲ್ ವಾರ್ಮಿಂಗ್ ಆಫ್ ಸರ್ಫೇಸ್ ವಾಟರ್ ಇನ್ ದಿ ಈಸ್ಟರ್ನ್ ಟ್ರಾಪಿಕಲ್ ಪೆಸಿಫಿಕ್ ಓಷನ್. ನಾನು ಮುಂಚೆನೆ ಹೇಳ್ದಾಗೆ ಸೌತ್ ಅಮೆರಿಕನ್ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಅನ್ಯೂಶುವಲ್ ವಾರ್ಮಿಂಗ್ ಆಫ್ ದಿ ವಾಟರ್ ಆಗುತ್ತೆ, ಅಸಾಮಾನ್ಯ ತಾಪಮಾನ ಇನ್ಕ್ರೀಸ್ ಆಗುತ್ತೆ. ಸೊ ಈ ಒಂದು ಹಂತವನ್ನ ನಾವು ವಾರ್ಮ್ ಫೇಸ್ ಅಥವಾ ಈ ಉಷ್ಣದ ಹಂತ ಅಥವಾ ಉಷ್ಣೋದಕ ಹಂತ ಅಂತ ಕರಿತೀವಿ. ಸೊ ಇದನ್ನ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲ್ ನೀನಿಯೋ ಸದರ್ನ್ ಆಸಿಲೇಷನ್ ಅಂತ ಕೂಡ ಇದನ್ನ ಕರಿತೀವಿ. ಸೊ ಇಟ್ ಅಕರ್ಸ್ ಮೋರ್ ಫ್ರೀಕ್ವೆಂಟ್ಲಿ ದೆನ್ ಲಾ ನೀನಾ. ಸೊ ಲಾ ನೀನಾ ಆಗೋದಕ್ಕಿಂತ ಇದು ತುಂಬಾ ಫ್ರೀಕ್ವೆಂಟ್ ಆಗಿ ಅಂದ್ರೆ ಹೆಚ್ಚಾಗಿ ಸಂಭವಿಸ್ತಕ್ಕಂತ ಒಂದು ಫೆನಾಮಿನನ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಎಲ್ ನೀನಿಯೋದಿಂದ ಆಗ್ತಕ್ಕಂತ ಇಂಪ್ಯಾಕ್ಟ್ಸ್ ಅಥವಾ ಪ್ರಭಾವಗಳೇನು ಅಂದ್ರೆ ವೀಕರ್ ಮಾನ್ಸೂನ್ ಅಂಡ್ ಈವನ್ ಡ್ರಾಟ್ಸ್ ಇನ್ ಇಂಡಿಯಾ ಅಂಡ್ ಸೌತ್ ಈಸ್ಟ್ ಏಷ್ಯಾ. ಅಂದ್ರೆ ಭಾರತ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಬರಗಾಲ ಮತ್ತೆ ನಮ್ಮ ಒಂದು ಮಳೆಗಾಲ ತುಂಬಾ ದುರ್ಬಲವಾಗಿರುತ್ತೆ. ಅದನ್ನ ನಾನು ಮ್ಯಾಪ್ ಅಲ್ಲಿ ತೋರಿಸಿದೀನಿ ಯಾಕೆ ಇಲ್ಲಿ ದುರ್ಬಲ ಆಗುತ್ತೆ. ಅದಾದ್ಮೇಲೆ ಒಂದ್ ಕಡೆ ದುರ್ಬಲ ಆದ್ರೆ ಇನ್ನೊಂದ್ ಕಡೆ ರೈನ್ ಫಾಲ್ ಜಾಸ್ತಿ ಆಗ್ಬೇಕು, ಇನ್ಕ್ರೀಸ್ ಇನ್ ರೈನ್ ಫಾಲ್ ಆಗ್ಬೇಕು. ಯಾವ ಪ್ರದೇಶದಲ್ಲಿ ರೈನ್ ಫಾಲ್ ಜಾಸ್ತಿ ಆಗುತ್ತೆ ಅಂದ್ರೆ ಸೌತ್ ಅಮೆರಿಕಾ ಕಾಂಟ್ರಿಬ್ಯೂಟಿಂಗ್ ಟು ದಿ ಕೋಸ್ಟಲ್ ಫ್ಲಡಿಂಗ್ ಅಂಡ್ ಎರೋಷನ್. ಅಂದ್ರೆ ದಕ್ಷಿಣ ಅಮೆರಿಕಾ ಪ್ರದೇಶದಲ್ಲಿ ಎಷ್ಟು ಮಳೆ ಆಗುತ್ತೆ ಅಂದ್ರೆ ಅಲ್ಲಿ ಫ್ಲಡ್ ಆಗುತ್ತೆ, ಪ್ರವಾಹ ಆಗುತ್ತೆ ಮತ್ತೆ ಸವೆತಕ್ಕೂ ಕೂಡ ಕಾರಣ ಆಗ್ತಕ್ಕಂಥ ಒಂದು ಅಧಿಕವಾದ ಮಳೆ ಆಗುತ್ತೆ. ಸೊ ಈ ಒಂದು ಎಲ್ ನೀನಿಯೋದಿಂದ ಆಗ್ತಕ್ಕಂಥ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅಥವಾ ಧನಾತ್ಮಕ ಪರಿಣಾಮ ಏನು ಅಂದ್ರೆ ಇಟ್ ರೆಡ್ಯೂಸ್ ದಿ ಇನ್ಸ್ಟೆನ್ಸಸ್ ಆಫ್ ಹರಿಕೇನ್ಸ್ ಇನ್ ಅಟ್ಲಾಂಟಿಕ್. ಅಂದ್ರೆ ಅಟ್ಲಾಂಟಿಕ್ ಪ್ರದೇಶದಲ್ಲಿ ಚಂಡಮಾರುತ ಅಥವಾ ಬಿರುಗಾಳಿಗಳ ನಿದರ್ಶನ ಕೂಡ ಈ ಒಂದು ಫಿನಾಮಿನನ್ ಇಂದ ಕಡಿಮೆ ಆಗುತ್ತೆ. ಸೊ ಇದಾದ್ಮೇಲೆ ನಾವು ಲಾ ನೀನಾ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದನ್ನ ನಾವು ಶೀತೋದಕ ಪ್ರವಾಹ ಅಂತ ಕರಿತೀವಿ. ಸೊ ಇದನ್ನ ನಾವು ಕೂಲ್ ಫೇಸ್ ಅಥವಾ ಶೀತೋದಕ ಹಂತ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದ್ರೆ ಅನ್ಯೂಶುವಲ್ ಕೂಲಿಂಗ್ ಆಫ್ ದಿ ಟ್ರಾಪಿಕಲ್ ಈಸ್ಟರ್ನ್ ಪೆಸಿಫಿಕ್. ಸೊ ಈ ಪೂರ್ವ ಪೆಸಿಫಿಕ್ ಅಸಾಮಾನ್ಯವಾಗಿ ತಂಪಾಗ್ತಕ್ಕಂಥ ಒಂದು ಫೆನಾಮಿನನ್ ಆಗಿರುತ್ತೆ. ಸೊ ನಾನು ಮುಂಚೆನೆ ಹೇಳಿದ್ದೀನಿ, ಸೊ ಈಸ್ಟರ್ನ್ ಪೆಸಿಫಿಕ್ ಅಲ್ಲಿ ಒಂದು ಕೂಲ್ ಬೆಡ್ ಫಾರ್ಮೇಶನ್ ಆಗುತ್ತೆ ಯಾವಾಗ ಲಾ ನೀನಿಯಾ ಆದಾಗ. ಸೊ ಲಾ ನೀನಾ ಇವೆಂಟ್ಸ್ ಲಾಸ್ಟ್ ಬಿಟ್ವೀನ್ 1 and 3 years, unlike El Nino which usually lasts no more than a year. ಸೊ ಲಾ ನೀನಾ ಘಟನೆಗಳು ಎಲ್ ನೀನೋಗಿಂತ ಭಿನ್ನವಾಗಿ 1 ಅಥವಾ 3 ವರ್ಷಗಳ ನಡುವೆ ನಡೆಯುತ್ತೆ. ಅಂದ್ರೆ ಈ ಒಂದು ಎಫೆಕ್ಟ್ ಏನಿರುತ್ತೆ ಲಾ ನೀನಾ ಸೊ ಮಿನಿಮಮ್ 1 ವರ್ಷದಿಂದ 3 ವರ್ಷಗಳವರೆಗೂ ಇರ್ತಕ್ಕಂಥ ಒಂದು ವಿದ್ಯಮಾನವಾಗಿರುತ್ತೆ. ಸೊ ಎಲ್ ನೀನಿಯೋ ಸಾಮಾನ್ಯವಾಗಿ 1 ವರ್ಷಕ್ಕಿಂತ ಹೆಚ್ಚು ಕಾಲ ಉಳಿಯೋದಿಲ್ಲ. ಸೊ ದಟ್ ಈಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಹಾಗಿದ್ರೆ ಇಂಪ್ಯಾಕ್ಟ್ ಆಫ್ ಲಾ ನೀನಾ. ಸೊ ಲಾ ನೀನಾದ ಪರಿಣಾಮಗಳು ಏನಾಗುತ್ತೆ? ಸೊ ಲಾ ನೀನಾ ಇಯರ್ ಅಥವಾ ರೈನ್ಫಾಲ್ ಅಸೋಸಿಯೇಷನ್ ವಿತ್ ದಿ ಸಮ್ಮರ್ ಮಾನ್ಸೂನ್ ಇನ್ ಸೌತ್ ಈಸ್ಟ್ ಏಷ್ಯಾ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಆಗ್ನೇಯ ಏಷ್ಯಾ ಭಾಗದಲ್ಲಿ ಈ ಒಂದು ಬೇಸಿಗೆಯ ಮಾನ್ಸೂನ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ರಿಯಲ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಾವಿನ್ನು ಮೇ ತಿಂಗಳಲ್ಲೇ ಇದ್ದೇವೆ. ಸೊ ನಮ್ಗೆಲ್ಲ ತಿಳಿದಿರೋ ಹಾಗೆ ಭಾರತ ದೇಶದಲ್ಲಿ ಮಾನ್ಸೂನ್ ಯೂಶುವಲಿ ಸ್ಟಾರ್ಟ್ ಆಗೋದು ಜೂನ್ ತಿಂಗಳಲ್ಲಿ. ಮೇ ತಿಂಗಳಲ್ಲಿ
ಅತಿಯಾದ ಬಿಸಿಯನ್ನ ನಾವು ನೋಡ್ಬೋದಾಗಿರುತ್ತೆ, ಎಕ್ಸ್ಟ್ರೀಮ್ ಟೆಂಪರೇಚರ್ ನಾವು ನೋಡ್ಬೋದಾಗಿರುತ್ತೆ. ಬಟ್ ರೀಸೆಂಟ್ ಆಗಿ ಆಲ್ಮೋಸ್ಟ್ 1 ವೀಕ್ ಇಂದ ನಾವು ಅಬ್ಸರ್ವ್ ಮಾಡಿದಾಗ ಭಾರತ ದೇಶದಲ್ಲಿ ಹೆಚ್ಚು ಮಳೆ ಆಗ್ತಾ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ನಾವು ಸಮ್ಮರ್ ಮಾನ್ಸೂನ್ ಅಥವಾ ಬೇಸಿಗೆಯ ಮಾನ್ಸೂನ್ ಅಂತ ಕರಿತೀವಿ. ಪ್ರಾಬಬಲಿ ಇದಕ್ಕೆ ಲಾ ನೀನಾ ಕೂಡ ಒನ್ ಆಫ್ ದಿ ರೀಸನ್ಸ್ ಆಗಿರ್ಬೋದು. ಸೊ ಇದರಿಂದ ಏನಾಗುತ್ತಂದ್ರೆ ಎಸ್ಪೆಷಲಿ ನಾರ್ತ್ ವೆಸ್ಟ್ ಇಂಡಿಯಾ ಮತ್ತೆ ಬಾಂಗ್ಲಾದೇಶ್ ನಲ್ಲಿ ಅಧಿಕವಾಗಿರ್ತಕ್ಕಂಥ ಮಳೆಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಭಾರತದ ಎಕಾನಮಿಗೆ ಅಂದ್ರೆ ಭಾರತದ ಆರ್ಥಿಕತೆಗೆ ಇದರಿಂದ ಸಹಾಯ ಆಗುತ್ತೆ. ಯಾಕಂದ್ರೆ ನಮ್ಮ ರಾಷ್ಟ್ರ ಒಂದು ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ, ಅಗ್ರಿಕಲ್ಚರಲ್ ಪ್ರೋನ್ ಕಂಟ್ರಿ ಆಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಬ್ರಿಂಗ್ಸ್ ಇನ್ ಕೋಲ್ಡರ್ ದನ್ ನಾರ್ಮಲ್ ವಿಂಟರ್ ಇನ್ ಇಂಡಿಯಾ. ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಚಳಿಗಾಲ ಏನಾಗುತ್ತದೆ, ಸಾಮಾನ್ಯವಾದ ಚಳಿಗಿಂತ ಭಾರತ ದೇಶದಲ್ಲಿ ಹೆಚ್ಚಿನ ಚಳಿಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದೀಸ್ ಆರ್ ಆಲ್ ದಿ ಇಂಪ್ಯಾಕ್ಟ್ಸ್ ಆಫ್ ಲಾ ನೀನಾ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ 4th ಆರ್ಟಿಕಲ್. ಸೊ ಇದು ಒಂದು ಹೊಸ ಕಾಯಿಲೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಇದನ್ನ ನಾವು ಮಂಕಿ ಪಾಕ್ಸ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇತ್ತೀಚೆಗೆ ಮಂಕಿ ಪಾಕ್ಸ್ ಅಂತಕ್ಕಂಥದ್ದು ಸ್ಪೇನ್ ಮತ್ತೆ ಪೋರ್ಚುಗಲ್ ಅಲ್ಲಿ ಕಾಣಿಸ್ಕೊಂಡಿದೆ. ಇದಕ್ಕಿಂತ ಮುಂಚೆ ಎಲ್ಲಿ ಕಾಣಿಸಿತ್ತು ಅಂದ್ರೆ UK ಅಲ್ಲಿ ಕಾಣಿಸ್ಕೊಂಡಿತ್ತು. ಸೊ ಇವು ಸಾಮಾನ್ಯವಾಗಿ ಪ್ರಶ್ನೆಗಳಾಗ್ತಾ ಇರುತ್ತೆ. ಸೊ ಈ ಕಾಯಿಲೆ ಪ್ರಪ್ರಥಮ ಬಾರಿಗೆ ಇತ್ತೀಚೆಗೆ ಎಲ್ಲಿ ಕಾಣಿಸ್ಕೊಳ್ತು ಅಂತ ಸೊ ಅದ್ರ ಬಗ್ಗೆ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಮಂಕಿ ಪಾಕ್ಸ್ ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಬರುತ್ತಂದ್ರೆ ಇದೊಂದು ವೈರಸ್ ಇಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಕೇಳ್ತಾರೆ, ಬ್ಯಾಕ್ಟೀರಿಯಾನ, ವೈರಸ್, ಫಂಗೈ ಅಂತ. ಸೊ ಮಂಕಿ ಪಾಕ್ಸ್ ಅಂತಕ್ಕಂಥದ್ದು ಒಂದು ವೈರಲ್ ಬೋರ್ನ್ ಡಿಸೀಸ್ ಆಗಿರುತ್ತೆ. ಸೊ ಇಟ್ ಇನ್ಫೆಕ್ಟ್ಸ್ ಪೀಪಲ್ ಇನ್ ಕಾಂಗೋ, ನೈಜೀರಿಯಾ ಅಂಡ್ ಅದರ್ ಪಾರ್ಟ್ಸ್ ಆಫ್ ಸೆಂಟ್ರಲ್ ಅಂಡ್ ವೆಸ್ಟ್ ಆಫ್ರಿಕಾ. ಅಂದ್ರೆ ಇದು ಆಕ್ಚುಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಕಾಂಗೋ, ನೈಜೀರಿಯಾ ಮತ್ತು ಮಧ್ಯ ಮತ್ತು ಪಶ್ಚಿಮ ಆಫ್ರಿಕಾಗಳಲ್ಲಿ ಮೊದಲು ಇದು ಕಾಣಿಸ್ಕೊಂಡಿರ್ತದೆ. ಬಟ್ ಇತ್ತೀಚೆಗೆ ಇದು ಸ್ಪೇನ್, ಪೋರ್ಚುಗಲ್ ಮತ್ತು UK ಅಲ್ಲಿ ಕೂಡ ಕಾಣಿಸ್ಕೊಂಡಿರ್ತಕ್ಕಂಥದ್ದನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾಯಿಲೆ ಬಂದಾಗ ಎರಪ್ಷನ್ ಆಫ್ ಲೀಷನ್ಸ್ ಅಂದ್ರೆ ಓಪನ್ ವೂಂಡ್ಸ್ ಅಂದ್ರೆ ತೆರೆದ ಗಾಯಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಸಾವು ಸಂಭವಿಸ್ತಕ್ಕಂಥ ಚಾನ್ಸಸ್ 10%. ಅಂದ್ರೆ ಈ ಒಂದು ಮಂಕಿ ಪಾಕ್ಸ್ ಬಂದಿರತಕ್ಕಂಥ 10% ಜನರು ಸಾವಾಗ್ತಕ್ಕಂಥ ಪ್ರಮಾಣ ಇರುತ್ತೆ. 90% ಆಫ್ ದಿ ಪೀಪಲ್ ಆರ್ ಗೋಯಿಂಗ್ ಟು ರಿಕವರ್. ಸೊ ಅದಾದ್ಮೇಲೆ ಇದರ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಅದು ನಮ್ಮ ದೇಹದಲ್ಲಿ ಇದ್ರೂ ಕೂಡ ಅದರ ಸಿಂಪ್ಟಮ್ಸ್ ಏನು ನಾವು ಕಾಣಿಸೋದಿಲ್ಲ. ಸೊ ಅದನ್ನ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಸೊ ಅದು 6 ರಿಂದ 13 ದಿನದವರೆಗೆ ನಮ್ಗೆ ಯಾವುದೇ ರೀತಿಯ ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ. ಸೊ ಇದು ಇಟ್ ಇಸ್ ನಾಟ್ ಟ್ರಾನ್ಸ್ಮಿಟೆಡ್ ಥ್ರೂ ಸೆಕ್ಷುಯಲ್ ಇಂಟ್ರಾಕ್ಷನ್. ಲೈಂಗಿಕವಾಗಿ ಇದು ಹರಡೋದಿಲ್ಲ. ಸೊ ಹೇಗೆ ಹರಡುತ್ತೆ ಅಂದ್ರೆ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಅಂದ್ರೆ ಸೀನ್ದಾಗ ನಮ್ಮ ಹನಿಗಳೇನ್ ಬರುತ್ತೆ ಅದರಿಂದ ಇದು ಸ್ಪ್ರೆಡ್ ಆಗುತ್ತೆ. ಕಾಂಟ್ಯಾಕ್ಟ್ ವಿತ್ ಲೀಷನ್ಸ್ ಅಂದ್ರೆ ಆ ಗಾಯಗಳನ್ನ ಟಚ್ ಮಾಡಿದಾಗ ಪರ್ಸನ್ಸ್ ಕ್ಲೋತಿಂಗ್ ಅಂದ್ರೆ ಕಾಯಿಲೆ ಉಂಟು ಇರ್ತಕ್ಕಂಥ ವ್ಯಕ್ತಿಗಳ ಬಟ್ಟೆಗಳಿಂದ ಕೂಡ ಇದು ಹರಡುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಬಿ ಡೇ ಅಥವಾ ವಿಶ್ವ ಜೇನುನೊಣ ದಿನ ಅಂತ ಕರಿತೀವಿ. ಸೊ ಈ ಒಂದು ದಿನವನ್ನ ಮೇ 20ನೇ ತಾರೀಕು ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಟು ಪ್ರಮೋಟ್ ಬಿ ಕೀಪಿಂಗ್ ಫಾರ್ ದಿ ಬೆನಿಫಿಟ್ ಆಫ್ ಸ್ಮಾಲ್ ಫಾರ್ಮರ್ಸ್ ಅಂದ್ರೆ ಸಣ್ಣ ರೈತರಿಗೆ ಅನುಕೂಲಕ್ಕಾಗಿ ಜೇನು ಸಾಕಣೆಯನ್ನ ಉತ್ತೇಜನ ಮಾಡ್ಲಿಕ್ಕೆ ಸೊ ಈ ಒಂದು ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಅದಾದ್ಮೇಲೆ ಭಾರತ ದೇಶದಲ್ಲಿ ಪ್ರಮುಖವಾಗಿ ನಮ್ಮ ಒಂದು ಕೃಷಿ ಸಚಿವಾಲಯ ಅಥವಾ ಅಗ್ರಿಕಲ್ಚರಲ್ ಮಿನಿಸ್ಟ್ರಿಯಿಂದ ಹನಿ ಟೆಸ್ಟಿಂಗ್ ಲ್ಯಾಬ್ ಮತ್ತೆ ಪ್ರೊಸೆಸಿಂಗ್ ಯೂನಿಟ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಆ ಒಂದು ಲಾಂಚ್ ಆಗಿರ್ತಕ್ಕಂಥ ಪ್ಲೇಸಸ್ ಯಾವ್ದ್ಯಾವ್ದು ಅಂತ ನಮ್ಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ ಎಲ್ಲೆಲ್ಲಿ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಇನ್ ಪುಲ್ವಾಮಾ, ಅದಾದ್ಮೇಲೆ ಬಂಡೀಪುರ ಅಂಡ್ ಜಮ್ಮು. ಬಂಡೀಪುರ ಇದು ಕರ್ನಾಟಕದ ಬಂಡೀಪುರ ಅಲ್ಲ, ಇದನ್ನ ಕನ್ಫ್ಯೂಸ್ ಆಗ್ಬಾರ್ದು. ಅದಾದ್ಮೇಲೆ ಕರ್ನಾಟಕದಲ್ಲಿ ತುಮಕೂರು ಇನ್ ಕರ್ನಾಟಕ, ಅದಾದ್ಮೇಲೆ ಸಹರಾನ್ಪುರ ಇನ್ ಉತ್ತರ ಪ್ರದೇಶ, ಪುಣೆ ಇನ್ ಮಹಾರಾಷ್ಟ್ರ ಮತ್ತೆ ಉತ್ತರಾಖಂಡ್ ಅಲ್ಲಿ ಈ ಒಂದು ಹನಿ ಟೆಸ್ಟಿಂಗ್ ಲ್ಯಾಬ್ ಮತ್ತೆ ಪ್ರೊಸೆಸಿಂಗ್ ಯೂನಿಟ್ಸ್, ಜೇನು ಪರೀಕ್ಷಾ ಮತ್ತೆ ಪ್ರಯೋಗಾಲಯ ಮತ್ತೆ ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ದಿನವನ್ನ ಡಿಸೈಡ್ ಮಾಡಿದ್ಯಾರು ಅಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ 20ನೇ ಮೇಯನ್ನ ಹನಿ ಡೇ ಆಗಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಡಿಸೈಡ್ ಮಾಡಿರ್ತಾರೆ. ಸೊ ಇದರ ಒಂದು ಪರ್ಪಸ್ ಏನು ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಬೀಸ್ ಅಂದ್ರೆ ಈ ಜೇನು ನೊಣಗಳ ಪ್ರಾಮುಖ್ಯತೆ ಅಂಡ್ ಅದರ್ ಪಾಲಿನೇಟರ್ಸ್. ಯಾಕಂದ್ರೆ ಈ ಒಂದು ಪರಾಗ ಸ್ಪರ್ಶ ಕ್ರಿಯೆ ನಡಿಬೇಕಾದ್ರೆ ಜೇನು ನೊಣಗಳು ಪ್ರಮುಖವಾದ ಕ್ರಿಯೆಯನ್ನ ನಡೆಸ್ತವೆ. ಪರಾಗ ಸ್ಪರ್ಶ ಕ್ರಿಯೆ ಆಗೋದ್ರಿಂದನೇ ನಮ್ಮ ಒಂದು ಆಹಾರ ವಸ್ತುಗಳು ಉತ್ಪಾದನೆ ಆಗುತ್ತೆ. ಸೊ ಅದರ ಒಂದು ಪ್ರಾಮುಖ್ಯತೆಯನ್ನ ತಿಳಿಸ್ಲಿಕ್ಕೆ ಈ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಸೊ ಹನೀಸ್ ಇಲ್ದಿದ್ರೆ ಮೋಸ್ಟ್ ಆಫ್ ದಿ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ದಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದಿಸ್. ಸೊ ಅದಾದ್ಮೇಲೆ ಇಂಡಿಯಾದಲ್ಲಿ ಈ ಜೇನು ಕೃಷಿಯನ್ನ ಪ್ರಮೋಟ್ ಮಾಡ್ಲಿಕ್ಕೆ ಒಂದು ಮಿಷನ್ ನ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಇದನ್ನ ನಾವು ನ್ಯಾಷನಲ್ ಬೀ ಕೀಪಿಂಗ್ ಮತ್ತೆ ಹನಿ ಮಿಷನ್ ಅಥವಾ ರಾಷ್ಟ್ರೀಯ ಜೇನು ಸಾಗಣೆ ಮತ್ತು ಜೇನು ಮಿಷನ್ ಅಂತ ಕರಿತೀವಿ. ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ನ್ಯಾಷನಲ್ ಬಿ ಬೋರ್ಡ್ ಅಥವಾ ರಾಷ್ಟ್ರೀಯ ಜೇನು ಮಂಡಳಿಯಿಂದ ಸೊ ಈ ಒಂದು ಮಿಷನ್ ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ಈ ಒಂದು ಮಿಷನ್ ನ ಪ್ರಕಾರ ಏನೇನ್ ಮಾಡ್ತಾರಂದ್ರೆ ಸೈಂಟಿಫಿಕ್ ಬೀ ಕೀಪಿಂಗ್ ಅಂದ್ರೆ ವೈಜ್ಞಾನಿಕವಾಗಿ ಜೇನು ಸಾಕಣೆ ಮಾಡ್ತಕ್ಕಂಥದ್ದು, ಆಂಟ್ರಪ್ರಿನಿಯರ್ಶಿಪ್ ಅಮಾಂಗ್
ಅಮಾಂಗ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್, ಅಂದ್ರೆ ಸಣ್ಣ ಮತ್ತು ಈ ಮಧ್ಯದ ರೈತರ, ಅತಿ ಸಣ್ಣ ರೈತರಲ್ಲಿ ಜೇನು ಸಾಕಣೆಯನ್ನ ಒಂದು ಉದ್ಯಮಶೀಲವಾಗಿ, ಒಂದು ಉದ್ಯಮವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಆಮೇಲೆ ಈ ಹಾರ್ವೆಸ್ಟಿಂಗ್ ಅಂದ್ರೆ ಈ ಜೇನನ್ನ ತೆಗೆದುಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಅಂಡ್ ಟು ಇನ್ಕ್ರೀಸ್ ಸ್ವೀಟ್ ರೆವಲ್ಯೂಷನ್, ಅಂದ್ರೆ ಈ ಸಿಹಿ ಕ್ರಾಂತಿಯನ್ನ ಬೆಂಬಲ ಮಾಡ್ಲಿಕ್ಕೆ ಭಾರತ ದೇಶದಲ್ಲಿ ನ್ಯಾಷನಲ್ ಬೀ ಕೀಪಿಂಗ್ ಮತ್ತೆ ಹನಿ ಮಿಷನ್ ನ ಲಾಂಚ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕರ್ನಾಟಕ ಯೂತ್ ಪಾಲಿಸಿ ಅಥವಾ ಕರ್ನಾಟಕ ಯುವ ನೀತಿ ಅಂತ ಕರಿತೀವಿ. ಸೊ ಏನಿದು ಕರ್ನಾಟಕ ಯುವ ನೀತಿ ಅಂದ್ರೆ, ಸೊ ಈ ಒಂದು ಯುವ ನೀತಿಯನ್ನ ಪ್ರಿಪೇರ್ ಮಾಡಿರ್ತಕ್ಕಂಥ ಒಂದು ಕಮಿಟಿ ಇರುತ್ತೆ, ಒಂದು ಸಮಿತಿ ಇರುತ್ತೆ. ಆ ಸಮಿತಿಯ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದ್ರೆ ಎಲ್ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಕಮಿಟಿಯ ಅಥವಾ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ. ಸೊ ಈ ಒಂದು ಪಾಲಿಸಿ ಏನಿರುತ್ತೆ ಅದರಲ್ಲಿ ಪ್ರಮುಖವಾಗಿ ಏನೇನಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂದ್ರೆ ಎಜುಕೇಶನ್, ಟ್ರೈನಿಂಗ್, ಎಂಪ್ಲಾಯ್ಮೆಂಟ್, ಆಂಟರ್ಪ್ರಿನರ್ಶಿಪ್, ಹೆಲ್ತ್, ಸ್ಪೋರ್ಟ್ಸ್ ಪ್ರೋಗ್ರಾಮ್ಸ್ ಫಾರ್ ಯೂತ್, ಅಂದ್ರೆ ಯುವಕರಿಗೆ ಸಂಬಂಧಪಟ್ಟಂತ ಶಿಕ್ಷಣ, ತರಬೇತಿ, ಉದ್ಯೋಗ, ಉದ್ಯಮಶೀಲತೆ, ಆರೋಗ್ಯ, ಯುವಕರಿಗೆ ಕ್ರೀಡಾ ಕಾರ್ಯಕ್ರಮಗಳ ಮೇಲೆ ಕೇಂದ್ರೀಕರಿಸಿರ್ತಕ್ಕಂಥ ಒಂದು ನೀತಿ ಇದಾಗಿರುತ್ತೆ. ಸೊ ಈ ಒಂದು ನೀತಿಯಲ್ಲಿ ಸಜೆಸ್ಟ್ ಮಾಡಿರೋದೇನು ಅಂದ್ರೆ ಯುವಕರಿಗೆ ಸಂಬಂಧಪಟ್ಟಂತೆ ಒಂದು ಬಜೆಟ್ ನ ಕೂಡ ಅನೌನ್ಸ್ ಮಾಡಬೇಕು ಅನ್ನೋದು ಈ ಒಂದು ವರದಿಯ ಒಂದು ಪ್ರಮುಖ ಒಂದು ವಿಷಯವಾಗಿರುತ್ತೆ. ಸೊ ಕರ್ನಾಟಕದಲ್ಲಿ ನಾವು 30% ಅಷ್ಟು ಯಂಗ್ ಪಾಪ್ಯುಲೇಷನ್ ನ ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಅವರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ದಿ ಲ್ಯಾನ್ಸೆಟ್ ಪ್ಲಾನೆಟರಿ ಹೆಲ್ತ್ ರಿಪೋರ್ಟ್ ಅಂತ ಕರಿತೀವಿ. ಸೊ ಈ ವರದಿ ಕೂಡ ನಮ್ಗೆ ಈ ಪೊಲ್ಯೂಷನ್ ರಿಲೇಟೆಡ್ ಎಸ್ಸೆಸ್ ಬರೆಯುವಾಗ ಈ ಒಂದು ವರದಿಯನ್ನ ನಾವು ಇನ್ಕ್ಲೂಡ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಏರ್ ಪೊಲ್ಯೂಷನ್, ಪ್ರಮುಖವಾಗಿ ಈ ವಾಯು ಮಾಲಿನ್ಯ ಅಂತಕ್ಕಂಥದ್ದು ಇತ್ತೀಚೆಗೆ ಅತ್ಯಂತ ಹೇರಳವಾಗಿ ಅಥವಾ ಹೆಚ್ಚಾಗಿ ನಡೀತಾ ಇರ್ತಕ್ಕಂಥ ಒಂದು ಪೊಲ್ಯೂಷನ್ ಆಗಿರುತ್ತೆ. ಸೊ ಈ ಒಂದು ಏರ್ ಪೊಲ್ಯೂಷನ್ ನ ಮುಖಾಂತರ 2019ರಲ್ಲಿ ಇನ್ ದ ಇಯರ್ 2019 ನಲ್ಲಿ ಭಾರತ ದೇಶದಲ್ಲಿ 16.7 ಲಕ್ಷ ಸಾವುಗಳು ಸಂಭವಿಸಿದೆ ಅಂತ ಈ ಒಂದು ವರದಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ವಿಚ್ ಈಸ್ 17.8% ಆಫ್ ಆಲ್ ಡೆತ್ಸ್ ಇನ್ ದ ಕಂಟ್ರಿ ದಟ್ ಇಯರ್. ಸೊ ಅಂದ್ರೆ ಆ ವರ್ಷದಲ್ಲಿ ಎಷ್ಟು ಡೆತ್ಸ್ ಆಗಿತ್ತು ಅದರಲ್ಲಿ 17.8% ಬರೀ ವಾಯು ಮಾಲಿನ್ಯದಿಂದ ಡೆತ್ ಆಗಿರುತ್ತೆ ಅಂತ ಸೊ ಈ ಒಂದು ವರದಿಯಲ್ಲಿ ಎಕ್ಸಿಬಿಟ್ ಮಾಡ್ತಾರೆ. ಅದಾದ್ಮೇಲೆ ಈ ಪೊಲ್ಯೂಷನ್ ಕಾಸಸ್ ಅಂದ್ರೆ ಓವರ್ ಆಲ್ ಪೊಲ್ಯೂಷನ್, ಬರೀ ವಾಯು ಮಾಲಿನ್ಯ ಅಲ್ಲ, ಮಾಲಿನ್ಯದಿಂದ 9 ಮಿಲಿಯನ್ ಡೆತ್ಸ್ ಇನ್ 2019. ಸೊ 9 ಮಿಲಿಯನ್ ಸಾವುಗಳು 2019ರಲ್ಲಿ ನಡೆದಿರುತ್ತೆ. ಸೊ 1 in 6 ಡೆತ್ ವರ್ಲ್ಡ್ ವೈಡ್, ಅಂದ್ರೆ ಪ್ರಪಂಚದಾದ್ಯಂತ 6 ಸಾವಿಗಳಾದ್ರೆ ಅದರಲ್ಲಿ 1 ಸಾವನ್ನ ನಾವು ಮಾಲಿನ್ಯದಿಂದ ಆಗಿರ್ತಕ್ಕಂಥ ಸಾವಾಗಿರುತ್ತೆ. ಸೊ ಈ ಒಂದು ಸಾವಾಗ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಏರ್ ಪೊಲ್ಯೂಷನ್ಗೆ ರಿಲೇಟೆಡ್ ಆಗಿ particulate matter 2.5 ಏನಿರುತ್ತೆ. ಸೊ ಬೇಸಿಕಲಿ ವಿ ಕಾನ್ಸಂಟ್ರೇಟ್ ಆನ್ PM10 ಅಂಡ್ ಮತ್ತೆ PM2.5. ಸೊ ಜಾಸ್ತಿ ಸಾವಾಗ್ತಾ ಇರ್ತಕ್ಕಂಥದ್ದು PM2.5, ಯಾಕಂದ್ರೆ ಇದರ ಪಾರ್ಟಿಕಲ್ ಸೈಜ್ ತುಂಬಾ ಕಡಿಮೆ ಇರೋದ್ರಿಂದ ಅದು ನಮ್ಮ ಲಂಗ್ಸ್ ಗೆ ಎಂಟ್ರಿ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇರೋದ್ರಿಂದ ಲಂಗ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗೋದ್ರಿಂದ ಸಾವುಗಳ ಸಂಖ್ಯೆ ಜಾಸ್ತಿ ಆಗೋದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಜಾಗತಿಕವಾಗಿ ಅಂದ್ರೆ ಗ್ಲೋಬಲಿ ಏರ್ ಪೊಲ್ಯೂಷನ್ ಅಲೋನ್ ಕಾಂಟ್ರಿಬ್ಯೂಟ್ಸ್ ಟು 6.7 lakh ಡೆತ್ಸ್. ಸೊ ಜಾಗತಿಕವಾಗಿ ಈ ಒಂದು ವಾಯು ಮಾಲಿನ್ಯದಿಂದ 66.7 ಲಕ್ಷ ಸಾವುಗಳನ್ನ ನಾವು ಪ್ರತಿ ವರ್ಷ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ನ ನಾವು ಈ ಏರ್ ಪೊಲ್ಯೂಷನ್ ರಿಲೇಟೆಡ್ ಯಾವುದೇ ಎಸೆ ಬಂದಾಗ ಯೂಸ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ವೆಸ್ಟ್ ಒನ್ ಲೈನರ್ಸ್. ಚೇರ್ಮನ್ ಪಿರ್ಮಲ್ ಗ್ರೂಪ್ ಅಜಯ್ ಪಿರ್ಮಲ್ ರವರಿಗೆ ಒಂದು ಪ್ರೆಸ್ಟಿಜಿಯಸ್ ಅವಾರ್ಡ್ ಬಂದಿರುತ್ತೆ. ಆ ಪ್ರೆಸ್ಟಿಜಿಯಸ್ ಅವಾರ್ಡ್ ನ ನಾವು ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಅಂತ ಕರಿತೀವಿ. ಸೊ ಈ ಒಂದು ಅವಾರ್ಡ್ ನ ಕೊಟ್ಟಿರ್ತಕ್ಕಂಥವ್ರು ಕ್ವೀನ್ ಎಲಿಜಬೆತ್ II ಅವರು ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಈ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ for his contribution in establishing UK-India trade relationships. UK ಮತ್ತು ಭಾರತದ ವ್ಯಾಪಾರ ಸಂಬಂಧಗಳನ್ನ ವೃದ್ಧಿ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಸೇವೆಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಇನ್ನೊಂದು ಪ್ರಶಸ್ತಿಯನ್ನ ನಾವು ಹಾನರರಿ ಆರ್ಡರ್ ಆಫ್ ಬ್ರಿಟಿಷ್ ಎಂಪೈರ್ ಅಂತ ಕರಿತೀವಿ, ಅಥವಾ ಬ್ರಿಟಿಷ್ ಸಾಮ್ರಾಜ್ಯದ ಗೌರವ ಆದೇಶ ಅಂತ ಕರಿತೀವಿ. ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥವ್ರು ಪ್ರೆಸಿಡೆಂಟ್ ರೋಲ್ಸ್ ರಾಯ್ಸ್ ಇಂಡಿಯಾ ಕಿಶೋರ್ ಜೈರಾಮನ್ ಅಂತ ಕರಿತೀವಿ. ಸೊ ಇವರಿಗೆ ಈ ಒಂದು ಬ್ರಿಟಿಷ್ ಸಾಮ್ರಾಜ್ಯದ ಗೌರವ ಆದೇಶವನ್ನ ಕೊಟ್ಟಿರ್ತಾರೆ. ಸೊ ಸೇಮ್ ಪರ್ಪಸ್ ಇಂಟರ್ನ್ಯಾಷನಲ್ ಟ್ರೇಡ್ ಮತ್ತೆ ಇನ್ವೆಸ್ಟ್ಮೆಂಟ್, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಹೂಡಿಕೆಗೆ ನೀಡಿದ ಸೇವೆಗಳಿಗಾಗಿ ಈ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1917ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಕಿಂಗ್ ಜಾರ್ಜ್ V ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಅದಾದ್ಮೇಲೆ ವರ್ಲ್ಡ್ ಮೆಟ್ರೋಲಾಜಿ ಡೇ 2022. ಸೊ ವಿಶ್ವ ಮಾಪನಶಾಸ್ತ್ರ ದಿನ ಅಥವಾ ಹವಾಮಾನ ದಿನ
ಮಾಪನಶಾಸ್ತ್ರ ದಿನ 2022. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ 20ನೇ ಮೇ ಅಂದು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತಂದ್ರೆ ಮೆಟ್ರೋಲಜಿ ಇನ್ ಡಿಜಿಟಲ್ ಎರಾ ಅಥವಾ ಡಿಜಿಟಲ್ ಯುಗದಲ್ಲಿ ಮಾಪನಶಾಸ್ತ್ರ ಅನ್ನೋ ಒಂದು ಥೀಮ್ ನ ಮೇಲೆ ಇದನ್ನ ಆಚರಣೆ ಮಾಡ್ತಾ ಇದೀವಿ. ಸೊ ಅದಾದ್ಮೇಲೆ ಆನ್ಯುಯಲ್ ಎಂಡೇಂಜರ್ಡ್ ಸ್ಪೀಶೀಸ್ ಡೇ ಅಂದ್ರೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ 3rd ಫ್ರೈಡೆ ಇನ್ ಮೇ ತಿಂಗಳ 3ನೇ ಶುಕ್ರವಾರದಂದು ಇದನ್ನ ಆಚರಣೆ ಮಾಡಲಾಗುತ್ತೆ. ಸೊ ಇದನ್ನ ಸ್ಟಾರ್ಟ್ ಮಾಡಿದ್ದು ಯಾರು ಅಂದ್ರೆ ಡೇವಿಡ್ ರಾಬಿನ್ಸನ್ ಮತ್ತೆ ಎಂಡೇಂಜರ್ಡ್ ಸ್ಪೀಶೀಸ್ ಕೊಲಿಷನ್ ಅಂತ ಕರಿತೀವಿ. ಅಂದ್ರೆ ಡೇವಿಡ್ ರಾಬಿನ್ಸನ್ ಮತ್ತೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳ ಒಕ್ಕೂಟ 2006ರಿಂದ ಈ ಒಂದು ದಿನವನ್ನ ಆಚರಣೆ ಮಾಡ್ಲಿಕ್ಕೆ ಸ್ಥಾಪನೆ ಮಾಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 164. You can just pause the video, go through the questions and give us the answers. So once again, I'll meet you tomorrow with tomorrow's current affairs. Till then, keep reading, be safe. Thank you very much for watching.